ಸುಖದಶೆಯಿಂದ ಪರಾವಲಂಬಿಯಾದರೆ ದುಃಖ. ಪರಾವಲಂಬನೆ ದುಃಖ. ಇನ್ನೊಂದರ ಅವಲಂಬನೆ ಮಾಡೋದು ಅರಣ್ಯ. ಸುಖಿಗಳಾದವರೆಲ್ಲ ಏನು ಅವಲಂಬಿಸಿಕೊಂಡು ಸುಖ ಹೊಂದಿದ್ರು. ಈ ಜಗತ್ತಿನೊಳಗೆ ಸುಖ ಹೊಂದಿದಂತಹ ಮಹಾತ್ಮರು ಏನನ್ನ ಅವರು ಜಗತ್ತಿನಲ್ಲಿ ಏನಾದ್ರು ಅವಲಂಬನೆ ಮಾಡಿ ಸುಖ ನಿಜವಾದ ಸುಖ ಹೊರಗಿನ ಏನನ್ನೂ ಅವಲಂಬಿಸಬಹುದು, ಸ್ವತಂತ್ರವಾದದ್ದು. ಯಾರ ಮನಸ್ಸು ತೃಪ್ತಿಯನ್ನು ಹೊಂದಿರುತ್ತದೆಯೋ ಅವನಿಗೆ ಎಲ್ಲ ಸಂಪತ್ತುಗಳೂ ಉಂಟು. ತೃಪ್ತಿ ಆಗಬೇಕಾದ್ರೆ ಏನು ಅನ್ನೋದು ನೋಡ್ಕೊಂಡಾಗ ತೃಪ್ತಿ ಬರ್ತದೆ. ಅನ್ಯದರ ಬಗ್ಗೆ ಎಲ್ಲಿ ತನಕ ಸುಖ ಸಿಗ್ತದೆ ಅನ್ನೋ ತಿಳುವಳಿಕೆ ಇರ್ತದೆ, ಎಲ್ಲಿ ತನಕ ತೃಪ್ತಿನೂ ಇಲ್ಲ. ಅದು ಹೋಗ್ ನೋಡ್ರಿ. ಅನ್ಯದರಿಂದ ಸುಖ ಸಿಗ್ತದೆ ಅನ್ನೋ ತಿಳುವಳಿಕೆ ಇಲ್ಲ. ತಾನು ತನ್ನ ನಿಜವ ನೋಡಲು ಪರಮಾನಂದ ಖಂಡ ರೂಪನೆ ತನ್ನೊಳಗೆ ತಾನು ಬೇಕಾ ಸುಖ ಶಾಂತಿ ಬೇಕಾದ್ರೆ ತನ್ನೊಳಗೆ ತಾನು ಹೊರಗೆ ನೋಡಿದ್ರೆ ದುಃಖ ನೋಡ್ರಿ. ಇಂದ್ರಿಯ ಮತ್ತು ಮನಸ್ಸುಗಳ ಮುಖಾಂತರ ಹೊರಗೆ ನೋಡುದು. ಮನೋನಿಗ್ರಹ ಮತ್ತು ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಮನುಷ್ಯನ ನಿಗ್ರಹ ಶಮ, ಇಂದ್ರಿಯಗಳ ಶಮ ಇಲ್ಲದ ಹೊರತ ಅಂತರ್ಮುಖ ವೃತ್ತಿ ಆಗ್ಲಿಕ್ಕೆ ಬರ್ತದೆ. ಅದಕ್ಕೆ ನಮ್ಗೆ ಶಮದ ಮಾದಿಗಳು ನೆಲೆಗೊಳ್ಬೇಕು. ಭೇಟಿ ವಿಷಯ ಚಿಂತನೆ ಬಿಡದ ಹೊರತ ಆತ್ಮಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಜಗತ್ತಿನ ನೆನಪ ಅಂದ್ರೆ ವಿಷಯಗಳ ನೆನಪ. ಜಗತ್ತಿನ ಭಾವ ಅನುಕೂಲ ವಿಷಯಗಳ ಭಾವ. ಜಗತ್ತನ್ನು ಮರಿ ವಿಷಯ ತೊರೆ ವಿಷಯವನ್ನು ಜಗತ್ತಿನ ಭಾವ. ನಾಮರೂಪಗಳ ಭಾವ ಅನುಕೂಲ ಜಗತ್ತಿನ ಭಾವಗಳು. ನಾಮರೂಪಗಳು ವಿಷಯನ. ನಾಮರೂಪಗಳ ನೆನಪು ಮಾಡೋದು ವಿಷಯ ನೆನಪ ಮಾಡೋದು. ಜಡ ವಸ್ತುಗಳು ಯಾವ ನಾಮ ಯಾವ ರೂಪನು ಕಲ್ಪನೆಯಿಂದ ಕಲ್ಪಿಸಿಕೊಂಡಾಗ ನಾಮರೂಪಗಳು. ಕಲ್ಪನಾ ಎಲ್ಲ ತೆಗೆದುಹಾಕಿದ್ರೆ ನಾಮರೂಪಗಳಿಗೆ ಅಸ್ತಿತ್ವ. ಇನ್ನು ಮನುಷ್ಯನ ಕಲ್ಪನೆಯಿಂದ ಕಲ್ಪಿಸಿದ್ದು ಅದು ಪುರುಷತಂತ್ರ, ನಾಮರೂಪ ವಸ್ತುತಂತ್ರ ಅಲ್ಲ. ಇದಕ್ಕೆ ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ. ನಾಮರೂಪದ ತೋರುವಂತಹ ಈ ಜಗತ್ತಿನ ಭಾವನೆಯಿಂದ ಇದು ದುಃಖವನ್ನು ಕೊಡ್ತದೆ. ಯಾರಿಗೂ ಇದರ ನೆನಪು ಸುಖ ಶಾಂತಿಯನ್ನು ಕೊಡಲಾರ. ಜಗತ್ತಿನ ನೆನಪು ಮಾಡ್ಕೊತ ಇದ್ರೆ ಆರಾಮಿರ್ತೀಯೋ, ಜಗತ್ತಿನ ನೆನಪಿದ್ದಾಗ ಆರಾಮಿರ್ತೀವಿ. ಎಲ್ಲರದು ಅನುಭವ ಇದೆ. ಇದ್ರ ನೆನಪಿನಿಂದ ನಮಗೇನು ಲಾಭ? ಇದ್ರ ನೆನಪಿನಾಗ ಕಾಲ ಕಳಿಸ್ಬೇಕು. ಜಗತ್ತಿನ ನೆನಪಿನಾಗ ಕಾಲ ಕಳಿಸ್ಬೇಕು. ಏನ್ ನಿನಗೆ ಬೇಕಾದದ್ದು ಐತೆ ಅದ್ರೊಳಗೆ. ಜಗತ್ತಿನ ನೆನಪು ಮಾಡೋದ್ರೊಳಗೆ ಏನೋ ಲಾಭ ಇಲ್ಲ. ಮತ್ತೆ ಯಾಕೆ ನೆನಪು ಮಾಡಬೇಕು? ಜಗತ್ತಿನ ನೆನಪು ಕೈ ಬಿಟ್ಟಾಗ ಹಾನಿ ಏನಾರಕೈತೆ? ಲಾಭ ಐತೆ. ನಿನ್ನ ಉದ್ಧಾರ ಇದನ್ನು ತ್ಯಾಗ ಮಾಡೋದು, ಜಗತ್ತಿನ ತ್ಯಾಗ ಮಾಡೋದು ಲಾಭ. ಜಗತ್ತಿನ ಭಾವನೆಯನ್ನು ಬಿಡೋದ್ರಿಂದ ನಿನ್ನ ಲಾಭ. ಇಡೀ ಜಗತ್ತನ್ನ ತ್ಯಾಗ ಮಾಡೋದು ನಿನ್ನ ಉದ್ಧಾರಕ್ಕಾಗಿ. ಮಾನಸಿಕ ವಿಕಾರಾದಿಗಳೆಲ್ಲವೂ ಸ್ನೇಹದಿಂದ ಉಂಟಾಗ್ತದೆ. ಎದರ ಸ್ನೇಹ? ಜಗತ್ತಿನ ವಿಷಯ ವಸ್ತುಗಳ ಸ್ನೇಹದಿಂದ ಉಂಟಾಗ್ತದೆ. ಇನ್ನೊಬ್ಬರ ಶರೀರ ಹಚ್ಕೊಂಡಿಲ್ಲ, ಅದ್ರ ಬಗ್ಗೆ ಸಂಕಟ ಇಲ್ಲ. ಇನ್ನೊಬ್ಬರ ಶರೀರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ನಾನು ಇದನ್ನು ತಿಳ್ಕೊಂಡು ಹಚ್ಕೊಂಡಿದ್ದೇನೆ, ಅದ್ರ ಬಗ್ಗೆ ಚಿಂತೆ ಮಾಡಿ ತಾದಾತ್ಮ ಭಾವನೆಯನ್ನು ಹೊಂದಿ ಇದ ನಾನು ಇನ್ನೊಬ್ಬರ ಶರೀರ ನನಗೆ ಹೆಂಗ್ ಸಂಬಂಧ ಇಲ್ಲ, ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ ತಿಳ್ಕೊ. ದೇಹವಿದನು ಅನ್ಯ ದೇಹದಂದತೆ
ಸಂದೇಹವಿಲ್ಲದೆ ಪ್ರಾಣದರಿಯದ ಮೋಹಿತ ನಿಲ್ಲುವುದೇ ನಿಜಾನಂದವುದು ಕೋಟಿ ಜನ್ಮಗಳು ಉಗ್ರ ತಪಸ್ಸನಾಗಿ ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದ್ರು ಶರೀರ ಸಂಬಂಧ ತಪಸ್ಸು ಬರೋಲ್ಲ. ಧ್ಯಾನಕ್ಕೆ ಹೋದಾಗ ಇದೇ ಮಾಡೋ ಕೆಲಸ ಸಂಬಂಧ ತಪ್ಪಿಸುವುದು. ಮೊದಲು ಶರೀರ ಸಂಬಂಧ ತಪ್ಪಿ ಆ ನಂತರ ಇವೆಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಒಂದು ಇವು ನಾನು ಸಂಬಂಧಿಸಿದ್ದು ಅಲ್ಲ. ನೀವು ಇಲ್ಲಲ್ಲೇ ನನಗೆಲ್ಲ ನೋಡ್ತೈತೆ ಇಲ್ಲ ಅವ್ರಿಗೂ ಮಣ್ಣು ಎಚ್ಚರಿಕೆಗಳದಷ್ಟೇ ಇರ್ಬೋದು. ಸಂಬಂಧ ಚಿತ್ತದಾಗಿರ್ಬೋದು, ಸಂಬಂಧ ಇಲ್ಲ ಶರೀರ ಸಂಬಂಧಗಳು ಇಂದ್ರಿಯ ಸಂಬಂಧ ಮನಸ್ಸು ಬುದ್ಧಿ ಅದು ಇವೆಲ್ಲ ಅಡಿಗೂ ಅವಾಗ ಹೆಂಗಿರ್ತೀನಿ ನೋಡ್ಕೊ. ನಿದ್ದೆಯೊಳಗಿನ ಸ್ಥಿತಿ ಅದಕ್ಕೆ ನೆನಪು ಮಾಡ್ಕೊಂಡು ಎಚ್ಚರಿಕೆ ಒಳಗೆ ನಿದ್ದೆಯಾಗಿ ಹೆಂಗಿದ್ದಿ ಹಂಗಿರಕ್ಕಡಿ ಏನ್ ಇದ ಸೂತ್ರ ನೋಡು. ನಿದ್ದೆಯಾಗಿ ಹೆಂಗಿದ್ದಿ ಶರೀರ ಮನಸ್ಸು ಇಂದ್ರಿಯಗಳ ಸಂಬಂಧ ಇಲ್ಲಲ್ಲೇ ಅದ್ರ ಭಾವ ಇಲ್ಲಲ್ಲೇ ಹೆಂಗಿದ್ ನೋಡಿ ಹಂಗಿರಕ್ಕಲಿ ನೋಡಿ. ಏನ್ ಶರೀರ ಇಂದ್ರಿಯ ಮನಸ್ಸು ನೀನಾಗಿರೋದು ಖಾಯಮು, ಆರಾಮ ನೀನಾಗಿರೋದು ಖಾಯಮು. ಎಲ್ಲಿಂದ ಇದ ಕೂತೀವಿ ನೀನಾಗಿ ಎಷ್ಟು ದಿನ ಹಾಕ್ತೀವಿ ನೀನಾಗೆ ಶರೀರ ಆಗಿ ಎಷ್ಟು ದಿನ ಹಾಕ್ತೀನಿ ಮತ್ತೆ ಎಷ್ಟು ದಿನ ಆಗಿರ್ತಿ ಶರೀರ ನೀನಾಗೆ ಶರೀರ ನೀನಾಗಿ ಎಷ್ಟು ದಿನ ಇರ್ತಿ ಕಾಯಿ ಮರಕ್ ಬರ್ತೈತಲ್ರಿ ಇದ ನೀನಾಗಿ ಮರಕ್ ಬರ್ತಲ್ಲ ನಿಂದ ನೀನಾಗಿರೋದು ಕಾಯಿ ಶರೀರ ನೀನಾಗಿರೋದು ಕಾಯಿ ನೀನಾಗಿ ಯಾವಾಗಿದ್ದಿ ಶರೀರ ನೀನಾಗಿ ಯಾವಾಗ ಎಚ್ಚರಿಕೆ ಒಳಗೆ ಶರೀರ ನೀನಾಗಿ ಕನಸಿನೊಳಗೆ ಅಲ್ಲಿ ಒಂದು ಬೇರೆ ಇವೆಲ್ಲ ಅಡಿಗಿದಾಗ ಏನಾಗಿತ್ತು ಏನೂ ಆಗಲೇ ನೀನಾಗಿತ್ತು ಅನ್ಯವಾಗಿ ಏನೂ ಆಗಲೇ ಇತ್ತು. ಏನೋ ಆಗಲೇ ಇರಾಕ್ ಬರ್ತೈತೆ ಏನೋ ಆಗಲೇ ಯಾವಾಗ ಇರಾಕ್ ಬರ್ತೈತಿ ನಿಮ್ಗೆ ಅವಾಗ ಮೋಕ್ಷ. ಏನಾರ ಆಗ್ಬೇಕಂತ ದುಃಖನ ಆಗುವಿಕೆಗೆ ಭವ ಅಂತ. ಏನಾರ ಆಗ್ಬೇಕಂದ್ರೆ ಏನಾರ ಆಗಿ ಏನ್ ಮಾಡವ ಏನಾರ ಆಗುದೆಲ್ಲ ಹೋಗುದಲ್ಲ ಹೋಗುದಾಗಿ ಏನ್ ಮಾಡವ ಹೋಗ್ಯಾವಲ್ಲ ಏನ್ ಹಾಕೊಂತ ಅದಾಗ್ಬೇಕು ಇದಾಗ್ಬೇಕು ಏನಾಗುದೆಲ್ಲ ಹೋಗುದ ಆಗ್ಬೇಕು ಏನೂ ಆಗಬಾರ್ದು ಏನೂ ಆಗದಂಗ ಇರಾಕ್ ನೋಡ್ಕೊಂಡು ಏನೂ ಆಗೇ ಇಲ್ಲ ನಿನಗೆ ನಿನ್ ಕಡೆ ಲಕ್ಷ ಕೊಟ್ಟು ನೋಡ್ಕೊಂಡು ನಿನಗೇನೂ ಆಗೇ ಇಲ್ಲ ಏನಾರ ಆಗೈತೆ ಅನ್ನೋದು ಸುಳ್ಳು. ಭವಮಾಲೆಗೊಳಗಾದನೆಂಬುದೇ ಖುಷಿ ನಿನ್ನನ್ನು ವಿವರಿಸಿ ನೋಡು ನೋಡಿಲೇ ಜೀವನೇ ಮುಕ್ತ. ನಿನ್ಗೇನೂ ಆಗಿಲ್ಲ ನಿನಗೆ ಬಂಧನ ಇಲ್ಲ ಅನ್ನೋದು ಅನುಭವ. ನೀ ಯಾರಿದ್ದೆ ಅನ್ನೋದನ್ನು ನಾವು ಚೆನ್ನಾಗಿ ಪರಿಶೀಲನೆ ಮಾಡಿ ನೋಡ್ಕೊಂಡಾಗ ನನಗೆ ಬಂಧನ ಇಲ್ಲ, ಯಾವ ಕಾಲಕ್ಕೂ ಬಂಧನ ಇಲ್ಲ ಅಂತ ಹೊಳಿತದೆ. ಅದಕ್ಕೆ ಇದ್ರ ಬಗ್ಗೆ ನೀ ಯಾರು ನಿನ್ನ ಸ್ವಲ್ಪ ಹೆಂಗದ ಅನ್ನೋದ್ರ ಬಗ್ಗೆ ಶ್ರವಣ ಮಾಡುವ ನಿನ್ನ ಬಗ್ಗೆ ನೀ ಅನುಭವ ನೀನು ಯಾವ ರೀತಿ ಖಾತ್ರಿ ಮಾಡ್ಕೋಕ ಸಮಾಜ ಸ್ಥಿತಿಯನ್ನು ಪಡೆದು ನೋಡ್ಕೋ ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತು. ನೀ ಅಲ್ಲದ ನಿಲ್ಕೊಂಡು ನನಗೆ ಬಂಧನ ಐತೆ ಸುಳ್ಳದ ಎಲ್ಲ ಹುಚ್ಚಾಟಿದು ಅಂದ ರಮಣ ಮಹರ್ಷಿಗಳು. ನಿಮ್ಗೆ ಆ ಸ್ಥಿತಿ ಒಂದು ಪಡೆದ್ರೆ ನಿಮ್ ಹುಚ್ಚಾಟಕ್ಕಲ್ಲ ನೀವನ್ನಾಗ್ತೀರಿ. ನನಗೆ ಯಾವಾಗ ಇದ್ದಿದ್ದೇ ಇಲ್ಲ ಇದು ಸುಳ್ಳ ನನಗೆ ಬಂಧನ ಅಜ್ಞಾನ ಮುಸಿಟ್ಬಿಟ್ಟಿತ್ತು ನನ್ನ ಬಗ್ಗೆ ನನಗೆ ಅಜ್ಞಾನದಿಂದ ನನಗೆ ಬಂಧನ ಅಜ್ಞಾನ ಮಾಡ್ಕೊಂಡಾಗ ಬಂತು ನನಗಿಲ್ಲ ಮಾಡ್ಬೇಕು. ಅದಕ್ಕೆ ಆತ್ಮಜ್ಞಾನ ನಿನ್ನ ಸ್ವರೂಪ ಜ್ಞಾನ ಮಾಡ್ಕೋ ನಿನಗೆ ಬಂಧನನೇ ಇಲ್ಲ ಅನ್ನೋದು ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಒಮ್ಮೆ ಅಜ್ಞಾನ ಮಾಡ್ಕೊಂಡೆ ಅಂದ್ರೆ ಪುನಃ ನಿನ್ಗೆ ಅಜ್ಞಾನ ಬರಲಾರ. ಅಜ್ಞಾನ ಒಮ್ಮೆ ನಾಶ ಆಯ್ತಂದ್ರೆ ಪುನಃ ಹುಟ್ಟುದು, ಜ್ಞಾನ ಹುಟ್ಟಿದವರು ಪುನಃ ನಾಶ ಆಗುದು. ಈ ಶರೀರ ನಾವಂತ ಹಚ್ಕೊಳ್ದಿದ್ರೆ ಆರಾಮ್ ಇರ್ತಿರುವ ಏನ ಸಂಕಟದಾಗಿರ್ತಿರುವ. ಬೆಂಕಿಕ್ಕಿಂತ ಹೆಚ್ಚಿನ ಕಾಟ ಕೊಡ್ತದೆ ಶರೀರ. ಕೈಯಾಗ ಬೆಂಕಿ ಇಡೋದು ತಣ್ಣಗೆ ಇರೋದು ಹೆಂಗ್ ಸಾಧ್ಯ ಐತಿ? ಹಂಗ ಮನಸ್ಸಿನಾಗಿ ಈ ಶರೀರ ಭಾವ ಹಿಡ್ಕೊಂಡು ಕುತ್ತಿಯಲ್ಲಿ ಮನುಷ್ಯ ಸಮಾಧಾನ. ದೇಹ ಭಾವ ನಡೆಯೇ ದುಃಖದ ಕೇಳು. ಶರೀರ ಸಂಬಂಧ ಇಟ್ಕೊಂಡ ಮನಸ್ಸಿನಾಗ ಶರೀರ ಭಾವ ಬಂದ ಕೂಡ ಇವೆಲ್ಲ ಕೆಲವಾದ ಹಸಿವೆ ತರಿಸಿಗಳ ಭಾವ ಮೈತನ ಭಾವ
ಎಲ್ಲ ತರದ ತಾಪತ್ರಯಗಳು ಶರೀರ ಭಾವ ಹಿಡ್ಕೊಂಡ ಬಂದವಲ್ಲ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈಹಿಕ ತಾಪಗಳು ಶರೀರ ತಾದಾತ್ಮ ಭಾವದಿಂದ ಉಂಟಾಗ್ತದೆ. ಎಲ್ಲಾ ತಾಪಗಳು ಶರೀರ ಸಂಬಂಧ ತಪ್ಪಿದ ಮ್ಯಾಗ ಎಲ್ಲ ಹೋಗ್ತದೆ. ಶರೀರ ನಾನಂತ ತಿಳ್ಕೊಂಡು ನಾವು ಪಾಪಿನ ದುಃಖಿನ ಅಂತ. ಪಾಪ ಅಂದ್ರೆ ದುಃಖ, ಪುಣ್ಯ ಅಂದ್ರೆ ಸುಖ. ಆ ಪುಣ್ಯಾತ್ಮಗೆ ಹೊಳಿಬೇಕು ಅಂತ ಶರೀರ ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿಯಾಗೋ ಮಠ ಬೇಕಾದಷ್ಟು ನೀ ಹೇಳೋದು ಕೇಳೋದು ಮಾಡಿರೋದು ಅದು ಗಟ್ಟಿ ಆಗೋಕೆ ಖಾತ್ರಿ ಮಾಡ್ಕೊಂಡು ಸಮಾಧಿ ಹೊಂದಿದಾಗ ಗಟ್ಟಿ ಆಗೋದು. ಇದು ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳುವಳಿಕೆ ಅವಾಗ ಖಾತ್ರಿ ಆಗೋದು. ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇವೆ ಅಂದ್ರೆ ಶರೀರ ತಾದಾತ್ಮ್ಯ ಭಾವ ಹೋಗಿಲ್ಲ. ಮಾಹಿತಿ ಆಗೈತೆ ಅಂದ್ರೂ ಅದು ಭಾವ ಹೋಗುದು ಶರೀರ. ಜ್ಞಾನ ಸಮಾಧಿ ಅನ್ನುವಂತಿದಾಗ ಮಾತ್ರ ಶರೀರ ಸಂಬಂಧ ಇಲ್ಲ. ದುರ್ಜನಂ ಪ್ರಥಮಂ ಒಂದೇತ್ ಸಜ್ಜನಂ ತದನಂತರಂ. ದುಷ್ಟರಿಗೆ ಮೊದಲು ನಮಸ್ಕಾರ ಮಾಡುದು, ಸಜ್ಜನರಿಗೆ ನಂತರ ಮಾಡುವುದು. ಸಜ್ಜನಿಗೆ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಅವಶ್ಯಕತೆ ನಮಸ್ಕಾರದ ಅವಶ್ಯಕತೆ ಇಲ್ಲ. ಯಾರಿಗೂ ಬೇಕಾಗಿರ್ಬೋದು. ಆ ದೇವಾನ ದೇವತೆ ಸುರನರ ವಂದ್ಯತೆಯಿಂದ ಹೋದೆ ದೇವಾನ ದೇವತೆಗಳನ್ನು ನಮಸ್ಕಾರ ಮಾಡ್ತಾರೆ. ಸಜ್ಜನರ ಸಂಘ ವಜ್ರದೊಳಗೆ ಗೆರೆ ಇದ್ದಂಗೆ, ದುರ್ಜನರ ಸಂಘ ನೀರೊಳಗೆ ಬೇಕಾದಷ್ಟು ವಿದ್ವಾನ್ ಅದಾನಂದ ಸುಧಾ ದುರ್ಜನ ಇದ್ದಂದ್ರೆ ಅವನನ್ನು ಕೈ ಬೇಕಾದಷ್ಟು ವಿದ್ವಾನ್ ಐತೆ, ಸಾಕಷ್ಟು ಐತೆ, ಎಲ್ಲ ತಿಳುವಳಿಕೆ, ದುಷ್ಟ ಸ್ವಭಾವ ಐತಿ, ಸುಳಿ ಸುಮಾರು ಐತಿ ಅಂತಾರ. ಶನಿ ಅದಾನ್ರಿ ಸುಳಿ ಸುಮಾರು ದುಷ್ಟ ಸ್ವಭಾವ ಇರ್ತದೆ. ಅವನೆಂದೂ ಆ ಸ್ಥಿತಿಯನ್ನು ಹೊಂದಲಾರ. ನಿಷ್ಣಾತು ಅತೀಚ ಸಾಧುತ್ವಂ ನೈತಿ ದುರ್ಜನ. ದುಷ್ಟರ ಪ್ರವೃತ್ತಿ ಉಡಮ ಬೇಕಾದಂಗೆ ವೇದಾಂತದೊಳಗೆ ನಿಷ್ಣಾತು ಅಂತ ಕೇಳ್ತಾನೆ ಸುದ ಸಾಧುತ್ವ ಸ್ಥಿತಿಯನ್ನು ಹೊಂದಲಾರ. ಚಿರಂ ಜಲನಿಧವು ಮಗ್ನಃ ಮೈನಾಕಂ ಜೀವ ನಂಬುದು. ಮೈನಾಕ್ ಪರ್ವತವನ್ನು ಬೇಕಾದಷ್ಟು ವರ್ಷ ನೀರಾಗಿ ನೀತು ಅದು ಮೆತ್ತಗಾಗುವುದು. ಒಂದು ದುಷ್ಟರ ಸ್ವಭಾವ ಬದಲು ಕಠಿಣ. ನಾವು ಪ್ರಾಯಶ್ಚಿತ್ತ ಆದಾಗ ಏನಾದ್ರು ಪಡೆದು ಬಿಡಿ. ದುಷ್ಟರ ಸ್ವಭಾವವನ್ನು ಹೇಳಿಕೆಯಿಂದ ಬದಲಾವಣೆ ಮಾಡಲಿಕ್ಕೆ ಸಿಕ್ಕಿಲ್ಲ. ಪ್ರಾಯಶ್ಚಿತ್ತ ಆದಾಗ ತಾನ ಬೆಳೀತದೆ. ಆತ್ಮಜ್ಞಾನವನ್ನು ಮಾಡಿಕೊಳ್ಳದ ಹೊರತಾಗಿ ಯಾರಿಗೂ ಶಾಂತಿ ಸಮಾಧಾನ ಸಿಗಲಾರ. ಅಂತಃಕರಣ ಪರಿಶುದ್ಧ ಆಗದ ಹೊರತು ಆತ್ಮಜ್ಞಾನ ಆಗಲಾರ. ಅಂತಃಕರಣ ಪರಿಶುದ್ಧಿ ಮಾಡ್ಕೋಬೇಕಾಗಿತ್ತಂದ್ರೆ ಅದಕ್ಕೆ ಆತ್ಮಸುವಿಚಾರಣೆ ಮಾಡಬೇಕು. ಅದಕ್ಕೆ ಬಿಟ್ಟು ಬಿಡದ ಆತ್ಮ ಯಾವುದು, ಅನಾತ್ಮ ಯಾವುದು, ನಾ ಯಾವುದು, ಅಲ್ಲದ್ದು ಯಾವುದು, ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ಅಂತ ವಿವೇಕದಿಂದ ಅಂತಃಕರಣ ಸ್ವಚ್ಛ. ಇದಕ್ಕೆ ಸುವಿಚಾರ, ಆತ್ಮವಿಚಾರ, ಆತ್ಮನ ನಾನಿದ್ದೇನೆ ಆತ್ಮ ಸುವಿಚಾರವನ್ನು ಬಿಟ್ಟು ಬಿಡದೆ ನಾವು ಮಾಡಬೇಕು. ಅಂದಾಗ ಅಂತಃಕರಣ ಸ್ವಚ್ಛತೆ. ಆತ್ಮ ಸುವಿಚಾರ ಅನ್ನುವಂಥ ಬಸಿತವನ್ನು ಬುದ್ಧಿ ಎಂಬ ಮುಖರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳಂಗೆ ಅದರೊಳಗೆ ತನ್ನಮ್ಮ ನೋಟಂಗೆ ನಿಜವೇ ತೋರ್ಪದು ಎದುರಿಟ್ಟಂತೆ ಸುಜನನೆ ಕರಗದ ಮಾಣಿಕ್ಯದಂತೆ ಅಂತ. ಇಲ್ಲಿ ಮಾಣಿಕ್ಯದಂಗೆ ಸ್ಪಷ್ಟವಾಗಿ ಅನುಭವ ಕೊಡ್ತೀವಿ. ಅಂತಃಕರಣ ಯಾರು ಪರಿಪಕ್ವಾಗಿರ್ತೀವಿ ಅವ್ರಿಗೆ ಅನುಭವ. ನಮಗೆ ಯಾಕೆ ಪ್ರಾಣದ ಅನುಭವ ಕೊಡುವುದು ಹೇಳಿದ್ರು? ಅಂತಃಕರಣ ಸ್ವಚ್ಛ ಇಲ್ಲ. ಅಂತಃಕರಣ ಸ್ವಚ್ಛ ಆವ ಕಾರಣ ಎದರಿಂದ ಹೊಲಸಾಗಿತ್ತು ಅನ್ನೋ ಕಾರಣ ಹುಡುಕಬೇಕು.
ತೆಗೆದು ಹಾಕ್ಬೇಕು, ಬಿಡಬೇಕದು. ವಿಷಯ ಚಿಂತನೆಯಿಂದ ಅದು ಮಲಿನ, ಅಂತಃಕರಣ ಮಾಲಿನ್ಯ ವಿಷಯ ಚಿಂತನೆಯಿಂದ ಆಗಿದೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಸುಖ ಕೊಡ್ತಾವ ತಿಳ್ಕೊಂಡು ನಾವು ಎಚ್ಚರ ಬರೀ ಅದನ್ನ ನೆನಪ ಮಾಡ್ತಾರೆ, ಅಂತಃಕರಣ ಮಲಿನ. ಅದಕ್ಕೆ ಆ ಚಿಂತನೆಯಿಂದ ಅದ್ರ ಸುಖ ಸಿಗೋದಿಲ್ಲ ಅಂತ ತಿಳಿದು ಅದ್ರ ಕೈ ಬಿಡು. ಏನ್ ನಾವು ಇಲ್ಲೇ ಆರಾಮ ಇರಾಕ್ ಬರ್ತೈತಲ್ಲ, ನಮ್ಮೊಳಗೆ ನಾವು ಆತ್ಮಚಿಂತನೆ, ನಾನೇ ಆನಂದ ಸ್ವರೂಪನಿದ್ದೇನೆ ಅನ್ನುವಂತಹ ಚಿಂತನೆ, ಇದು ಆತ್ಮಚಿಂತನೆ, ಬ್ರಹ್ಮಚಿಂತನೆ. ಇದು ನಿರಂತರ ಮಾಡೋದ್ರಿಂದ ಅಂತಃಕರಣ ಪರಿಶುದ್ಧಿ. ಏನ್ ನೆನೀತೈತಿ ಅದು ಆಕಾರ. ವಿಷಯಗಳ ನೆನಪು ಮಾಡಿದ್ರೆ ವಿಷಯದ ಆಕಾರ ಆಗ್ತೈತಿ. ಆನಂದ ನೆನಪು ಮಾಡಿ ಆನಂದದ ಆಕಾರ. ಆನಂದ ವಿಷಯ ಅಲ್ಲ, ವಿಷಯ ಆನಂದ. ಅದು ಎದುರಿಗೆ ಅರಿಸ್ಕೊಡುವಂತಹದ್ದಲ್ಲದ ಆನಂದ. ನಾವು ಆನಂದ ಅಂತೇಳಿ ವಿಷಯ ವಸ್ತುಗಳನ್ನು ನೆನಪು ಮಾಡ್ತೀವಿ, ಅವುಗಳನ್ನು ತಿಳಿಸ್ಕೊಳ್ಳುವಂತ ವಸ್ತುಗಳು ಆನಂದವನ್ನು ಕೊಡಲಾರ. ಯಾವಾಗ ಒಂದು ತಿಳುವ ವಿಷಯ ಚಿಂತನೆಯನ್ನು ಬಿಡ್ತಿ, ಅದರ ಆಕಾರ ಆಗೋದು ಬಿಡ್ತಿ, ಯಾವಾಗ ಆನಂದದ ಆಕಾರ. ಯಾವ ವಿಷಯದ ಆಕಾರ ಆಗದ ಇದ್ದಾಗ ವೃತ್ತಿ ಅದು ಆನಂದದ ಆಕಾರ. ಅದು ಬಹಳ ಕಠಿಣ ಆಗೈತಿ. ವೃತ್ತಿ ಹೊರಗಿನ ವಿಷಯ ವಸ್ತುಗಳ ಆಕಾರ ಹಾಕೊಂಡ್ಕೊಂಡು ಹಗರಾಗೈತಿ. ಯಾವ ವಸ್ತುವಿನ ಆಕಾರ ಆಗದೇ ಇರೋದು ಬಹಳ ಕಠಿಣ. ಹಂಗೆ ಉಳಿಯುತ್ತಲ್ಲ. ಯಾವ ವಸ್ತುವಿನ ಆಕಾರ ಆಗದೇ ಇದ್ದಾಗ ಆನಂದದ ಆಕಾರ. ಬ್ರಹ್ಮಾಕಾರ, ಬ್ರಹ್ಮಾಕಾರತೆಯ ವೃತ್ತಿ, ನಿರ್ವಿಕಾರತೆಯ ಸ್ಥಿತಿ, ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನ ಸಮುದ್ರಕಂ. ಅದನ್ನು ನಾವು ಸಾಧಿಸಬೇಕು. ಯಾವ ಆಕಾರ ಆಗದ ಮನಸ್ಸು ಆನಂದದ ಆಕಾರ ಉಳಿಬೇಕು. ಏನು ಅಭ್ಯಾಸ ಯೋಗದಿಂದ ಇದು ಸಾಧ್ಯ. ನಿರಂತರ ನಾವು ಇದ್ರ ಬಗ್ಗೆ ಶ್ರವಣ ಮನ ಅಭ್ಯಾಸ ಕೊಡಬೇಕಾಗ್ತದೆ. ಬಿಡದೆ ಹಗಲಿರುಳೆಲ್ಲದೆ ಚಿಂತನೆಯ ಒಳಗೆ ತೊಡಗಿದಾಗ ಮಾತ್ರ ವೃತ್ತಿಯಾದ ಆಕಾರ ಹೋಗಲಿಕ್ಕೆ ಬರ್ತದೆ. ಹೊರಗೆ ಏನಾರು ಮಾಡ್ಕೋತ ಕೂತ ಅಂತಕ್ಕಂಥ ಸ್ವಚ್ಛತೆ, ಬಟ್ಟೆ ಬದಲು ಮಾಡಿದ್ರೆ ಯಾರ ಪಟ್ಟ ಬಳದ್ರ ತೆಲಿ ಬೋಸಿದ ಗಡ್ಡ ಬಿಟ್ರೆ ಅಂತಕ್ಕಂಥ ಸ್ವಚ್ಛತೆ. ಹೊರಗಿನ ಪೂಜೆ ಮಾಡಿದ್ರೆ ಗಂಟಿ ಬಾರಿಸಿರ, ಧೂಪ ದೀಪ ಹಾಕಿರ, ಹೂ ಎಸಿರ, ಪತ್ರಿ ಎಸಿರ, ಕೈ ಮುಗಿದ್ರೆ ಕಾಳು ಮುಗಿದ್ರೆ ಅಂತಕ್ಕಂಥ ಸ್ವಚ್ಛತೆ. ಇಲ್ಲ ಅಜ್ಞಾನದೊಳಗಿನ ಕಾರ್ಯ. ಅಜ್ಞಾನವನ್ನು ಅದು ಕಡಿಲ್ಲ. ಇದಕ್ಕೆ ವಿವೇಕ ಅನ್ನಬೇಕು. ಅವಿವೇಕದಿಂದ ಇದು ಉಂಟಾಗಿದೆ. ವಿಚಾರಣೆ ಇದಕ್ಕೆ ಸಾಧನ ಹೊರತು ಮತ್ತೇನು ಹೊರಗೆ ಏನು ಮಾಡುದು ಸಾಧನ. ಜಗತ್ತಿನ ವಸ್ತು ಏನಾರು ಮಾಡ್ಕೊತ ಕೊಡುದು, ಹೊರಗಿಂದ ಏನಾರು ಹಿಡ್ಕೊಂಡು ಮಾಡ್ಕೊತ ಕೊಡುದು ಸಾಧನ. ಗುಡಿ ಕಟ್ಟಿನಿ, ಯಾಕ್ರಿ ಅಭಿಷೇಕ ಮಾಡೀನಿ, ಯಾಕ್ರಿ ಗದ್ದೆ ಕಟ್ಟಿನಿ, ಇಷ್ಟು ಮಾಡ್ಕೊತ ಬಂದು ಯಾರಿಗೆ ಏನಾಗಿತ್ತು ಕಲಿಕಲಾಂತರದಿಂದ ಮಾಡ್ಕೊತ. ಇದನ್ನ ಮಾಡ್ಕೊತ ಹೋಗ್ರಪ್ಪ, ನಿಮ್ಮ ಅಂತಃಕರಣ ಸ್ವಚ್ಛಕತೆ ಅಂತ ಯಾರ ಮಹಾತ್ಮ ಹೇಳ್ಯಾನ? ಹೊರಗೆ ಗುಡಿ ಕಟ್ಕೊಂಡು ಕೊಡುವ, ಅಭಿಷೇಕ ಮಾಡ್ಕೊತ ಕೊಡುವ, ನಿಮ್ಮ ಮನಸ್ಸು ಸ್ವಚ್ಛಕತೆ ಅಂತ ಹೇಳ್ಯಾರ? ಹೂ ಎಸು, ಪತ್ರಿ ಎಸು, ಇವನ್ನೆಲ್ಲ ಇದರಿಂದ ಈ ಮಾಡ್ಕೊತ ಬಂದಿರಿ. ಇಷ್ಟೆಲ್ಲ ಗುಡಿ ಮುಂದ ನಡ್ಕೊತ ಬಂದಿರಿ, ದೇವ್ರ ದಿನ ನಡ್ಕೊಂತ ಅಭಿಷೇಕ ಮಾಡಿ ಎಲ್ಲ ಮಾಡಿ ಮುಗ್ಯಾವ ನೋಡ್ಕೊ. ಅಂತಃಕರಣ ದೋಷ ಕಡಿಮೆಗೆ ಜಾತ್ರೆ ಮಾಡಿ ಏನೇನು ಮಾತನ್ನ ಇರ್ತೀನಿ ಅವ್ರಿಗೆ ಏನೇನು ಮಾಡಿ ಕಡಿಮೆ ಕವನ ಅದು ಮಾಡೋದು. ಅದು ಹೌದನು ನಿಜವಾದ ಸುಖ ಒಂದು ಕ್ರಮ ಹೌದನು ನೋಡ್ಕೊ. ಏನ್ ಮಾಡ್ಬೇಕಾದ್ರೂ ಆರಾಮ್ ಇರ್ಬೇಕನ್ನೋ ಉದ್ದೇಶ ಇಟ್ಕೊಂಡ ಮಾಡ್ತಿರೋದು ಪ್ರತಿಯೊಬ್ಬರು. ಏನ್ ಮಾಡಿದ್ರೆ ನಾವು ಆರಾಮ್ ಇರ್ತೀವಿ ಅನ್ನೋದು ಪರಿಶೀಲನೆ ಮಾಡ್ಕೊತೀವಿ. ಸಾಲ ಮಾಡೋದು, ಗಳಿಕೆ ಮಾಡೋದು, ಆರಾಮ್ ಇರ್ಬೇಕಂತ ಮಾಡ್ತೀವ್ರಿ. ಮದುವೆ ಆಗುದು, ಮಕ್ಕಳು ನಡೆಯುದು, ಹೊಲ ಹಿಡಿಯುದು, ನೌಕರಿ ಮಾಡುದು, ಆರಾಮ್ ಇರ್ಬೇಕಂತ ಮಾಡ್ತಿರೋದು. ಆದ್ರೆ ಆರಾಮ್ ಅದೀರಿ ನಾ ಇವನ್ನೆಲ್ಲ ಮಾಡಿ ಅಂದ್ರೆ ಯಾರ ಸುಖಿಗಳು ಅದಾರ? ನಿಜವಾದ ಸುಖಿಗಳು ಯಾರು? ಖರೆ ಹೇಳ್ರಿ, ಯಾರು ಆರಾಮದಿರಿ ಇವನ್ನೆಲ್ಲ ಮಾಡಿ? ಎಲ್ಲಾ ತರದ ಅನುಕೂಲ ಐತಿ ಅಂದ್ರು ಕೇಳ್ರಿ ಅವ್ರನ್ನ ಆರಾಮದ ಏನ್ರಿ? ಸಾಕಷ್ಟು ಐತಿ,
ಏನು ಕ್ವಾತಿಲ್ಲ, ವಿಷಯಗಳು ಕ್ವಾತಿಲ್ಲ, ಖರೆ ಆದ್ರೆ ಆರಾಮ ಕ್ವಾತಿಲ್ಲ. ಅದು ತಿಳುವಳಿಕೆನೇ ಇಲ್ಲಲ್ಲ. ಆರಾಮ ಎಲ್ಲೈತೆ ಅನ್ನೋ ತಿಳುವಳಿಕೆ ಇಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ. ಅಜ್ಞಾನ ದುಃಖಶ ಮೂಲಂ ಕಿಂ ಅಜ್ಞಾನಂ. ಸುಖದ ತಿಳುವಳಿಕೆ ಇಲ್ಲದೆ ಇರುವುದ ಎಲ್ಲಾ ದುಃಖಗಳಿಗೆ ಮೂಲ. ಸರಿಯಾದ ತಿಳುವಳಿಕೆ ಎಲ್ಲೈತಿ ಅನ್ನೋ ತಿಳುವಳಿಕೆಯನ್ನು ನಾವು ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ದರಿದ್ರ, ಅಪಾರವಾದ ಸಂಪತ್ತು, ಅದೆಲ್ಲ ಎಲ್ಲೈತಿ ಅನ್ನೋದ ಗೊತ್ತಿಲ್ಲ. ಅಜ್ಞಾನ ಅದ್ರ ಬಗ್ಗೆ. ನೀ ಕೊಡೋಯಪ್ಪ, ನೀ ಕೊಡೋ, ಸಾಕಷ್ಟು ಐತಿ, ಆದ್ರೆ ತಿಳಿಲ್ಲ, ಗೊತ್ತಾಗೋದು. ತನ್ನಲ್ಲಿ ಐತಿ ಅನ್ನೋದು ಗೊತ್ತಿಲ್ಲದಕ್ಕೆ ಅನ್ಯದ್ರ ಕಡೆ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಗುರು ಅಂಜನಾ, ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ. ಅಂಥ ಸಮರ್ಥ ಸದ್ಗುರುವಿನ ಮಾರ್ಗದರ್ಶನ ಆದಾಗ ಮಾತ್ರ ನಮ್ಮಲ್ಲೇ ಐತಿ ಅನ್ನೋದು ಹೋಯ್ತು. ಭಿಕಾರಿ ಹಂಗೆ ತಿರುಗು ಹೋಗ್ತವ, ನೀ ಕೊಡು ಎಪ್ಪ, ನೀ ಕೊಡು. ನಮ್ಮಲ್ಲಿ ಅಪಾರವಾದಂತ ಸಂಪತ್ತು ನಿಮ್ಮಲ್ಲಿ, ಅದು ನಿಮಗೆ ಬೇಕಾದಷ್ಟು ನಿಮ್ಮಲ್ಲೇ ಇದ್ದದ್ದ ನಿಮಗೆ ತಿಳಿದಂಗಾಗಿ ಅದನ್ನ ತಿಳ್ಕೋರಿ ಅಂತ ಸದ್ಗುರು ಹೇಳ್ತಾರೆ. ನಿಮಗೆ ಬೇಕಾದಂತಹದ್ದು ಏನು ಸುಖ ಶಾಂತಿ ಅದು ನಿಮ್ಮೊಳಗದ ಅನ್ನೋದನ್ನ ಚಂದಾಗಿ ವಿಚಾರ ಮಾಡಿದ್ರು. ನಿನ್ನೊಳೆಯುವುದು ಸತ್ಯ ಪದವು, ನಿತ್ಯ ಪದವು, ಆನಂದ ಪದವು, ಅನುಭವದಿಂದ ನೋಡುವ. ಹಂಗಾರೆ ನೀನ್ ಯಾರು? ನಿನ್ನೊಳಿಯುವುದು ಅಂದ್ರೆ ಹಂಗಾರೆ ನಾನು ನೋಳಿಯುವುದು, ನಾನಂದ್ರೆ ಶರೀರ ಅಲ್ಲ, ಶರೀರದೊಳಿಯುವುದು ಅಂತಿಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡ್ಕೊಂಡು ನೀ ಯಾರಿದೆ ಅನ್ನೋದು ವಿಚಾರ ಮಾಡ್ಕೊಂಡ್ರೆ ನಿನಗೆ ಬೇಕಾದದ್ದು ನೀನ ಅನ್ನೋದು ನೆನ್ಪೈತಿ. ನಾನ ಆನಂದ ಸ್ವರೂಪ ಇದ್ದೆ, ಆನಂದ ಹೊಂದಬೇಕನ್ನ ನಾವು, ನೀ ಆನಂದ ಹೌದಲ್ಲ ಮೊದಲು ನೋಡ್ಕೊ. ನೀನ ಸುಖ ಸ್ವರೂಪ ಇದ್ದು ಸುಖ ಹೊಂದಬೇಕಂತ ನಿನಗ ಭ್ರಾಂತಿ ಆಗೈತಿ. ಮರ್ತೀನಿ, ನಾನ ಆನಂದ ಸ್ವರೂಪ ಇದ್ದೇನೆ ಅನ್ನೋದನ್ನು ಮರ್ತೀವಿ, ಅಂದಲ್ಲೇ ದುಃಖ ಪಡ್ಲಿಕ್ಕೆ. ಪುನಃ ನೀ ಯಾರಿದ್ದೇನೋ ತಿಳ್ಕೊ, ನಾನ ಸುಖ ಸ್ವರೂಪ ಇದ್ದೇನೋ ಅನ್ನೋ ಸರಿಯಾದ ತಿಳುವಳಿಕೆ ನಿನಗೆ ಖಾತ್ರಿ ಆತಂದ ಮಾಡ್ಕೊಂಡ ದುಃಖ ಅನ್ನುವಂಥದ್ದಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಎಂದೆಂದೂ ನಿನಗೆ ದುಃಖ ಬರುವುದಿಲ್ಲ. ಹಿಂದಿನ ತಿಳುವಳಿಕೆ ನೀವು ಮಾಡ್ಕೊಂಡು ಅಜ್ಞಾನದೊಳಗೆ ಅಲ್ಲದನ್ನ ನೀ ಹಿಡ್ಕೊಂಡು ನೀ ಏನ್ ಮಾಡಿದ್ರು ನಿನಗೆ ಸುಖ. ಬೇಕಾದಷ್ಟು ಜನ್ಮ ತಿರುಗಿ ಅಲ್ಲದನ್ನ ಹಿಡ್ಕೊಂಡು ಏನೇನೋ ಮಾಡ್ಕೊತ ತಿಳಿದು ಒಂದ ನಾ ಯಾರಿದ್ದೆ ಅಂತ ತಿಳಿಯುವುದು ಒಂದ ಇದಕ್ಕೆ ಸುಲಭ ಮಾರ್ಗ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ. ತಿಳಿಯದೇ ನೀ ಕೋಟ್ಯಾವಧಿ ಸಾಧನೆಗಳನ್ನು ಮಾಡಿದ ಸದಾ ಅವು ಧನ್ಯವನ್ನು ಉಂಟು. ನಿನ್ನನ್ನ ತಿಳಿಯುವುದು, ತನ್ನ ತಾ ತಿಳಿಯುವುದು ನ ಜ್ಞಾನ. ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ. ಕೃಷ್ಣ ಪರಮಾತ್ಮ ಎಲ್ಲ ಮಹಾತ್ಮರು ಆದರೆ ತನ್ನನ್ನ ತಾ ತಿಳಿಯುವುದು, ಯಾವ ಕರ್ಮ ಮಾಡಿದ್ರು ಎಲ್ಲ ವ್ಯರ್ಥ. ಏನಾರ ಮಾಡೋದ್ರಿಂದ ಇದು ಬರುದಿಲ್ಲ, ದೊರೆಯುದಿಲ್ಲ. ಮಾಡದೇ ಇರೋದ್ರಿಂದ ಬಂದಿಲ್ಲ. ಕರ್ಮಗಳನ್ನು ಮಾಡದೇ ಇರೋದ್ರಿಂದ ನಮ್ಗೆ ಬಂದಿಲ್ಲ. ಹಂಗ ಕರ್ಮ ಮಾಡದೇ ಇರೋದ್ರಿಂದ ಬಂಧನ ಆಗಿದ್ರೆ ಆ ಕರ್ಮ ಮಾಡಿದ್ರೆ ಅದು ತಿರುಗೇಡಿತನದಿಂದ ಬಂದ. ತಿಳಿಯಲಿಕ್ಕೆ ದುಃಖ ಪಡ್ಲಿಕ್ಕೆ ಇದು ನಮ್ಮಲ್ಲೇ ಇದ್ದದ್ದು. ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ತನ್ನಲ್ಲಿ ಕೊಳ್ಳಾಗಿದ್ದು ಸರಾನ ಮಕ್ಕೊಂಡಾಗ ಹಿಂದಕ್ಕೆ ಬಿದ್ದೈತಿ, ಕಳ್ಕೊಂಡು ಗಾವಾಗಿ ಗೊತ್ತಿಲ್ಲ ಅದು ಎಲ್ಲೈತೆ ಅನ್ನೋದು. ಹಂಗ ಹಾಸಿಗೆ ಕಿತ್ತೋಯ್ತು, ಎಲ್ಲ ಮೂಲಿ ಕಸ ಹೊಡೆದು ಎಲ್ಲ ಒಟ್ಟ ಸಮಾಧಾನ ಆಗುವ. ಯಾಕೆ ಸರ ಎಲ್ಲೈತೆ ಅನ್ನೋ ತಿಳುವಳಿಕಿಲ್ಲದಕ್ಕೆ ದುಃಖ ಪಡ್ಲಿಕ್ಕೆ ಬಂದು ಹೇಳಿದ್ಲು, ಏನಾಗಿತ್ತು ಸರ ಕಳ್ಕೊಂಡೆ ಹೊರಡುದು, ಏನ್ ಅಳ್ಬೇಡ ತಂಗಿ, ನೀನು 5 ಸರ ಮತ್ತೆ ಹೇಗೆ ಪರೋಕ್ಷ ಜ್ಞಾನ. ಅದಕ್ಕೆ ಅಂತ ದುಃಖ ಯಾಕೆ ಕೊಡ್ತೀರಿ, ನಿನ್ನಲ್ಲಿ ಐತೆ ಅಂತ ಧೈರ್ಯ ಕೊಟ್ಟು ಎಲ್ಲೈತೆ ನಿಂತಲ್ಲಿ ನೀನ ಇಲ್ಲೇ ಐತೆ ಅದನ್ನ ಮುಟ್ಟಿ ತಾನೇ ನೋಡ್ಕೊಂಡು ಖಾತ್ರಿ ಅದ ಅಪರೋಕ್ಷ ಜ್ಞಾನ. ಸ್ವತಃ ನಾವು ಅನುಭವಕ್ಕೆ ಬಂದಾಗ
ನೀನ ಆ ಪರಬ್ರಹ್ಮ ಸ್ವರೂಪ ಇದ್ದೀ ಅನ್ನೋದನ್ನ ಆನಂದ ಸ್ವರೂಪನ ನೀನಿತ್ಯವನ್ನು ತಿಳಿಸಿಕೊಟ್ಟದ್ದು ಪರೋಕ್ಷ ಜ್ಞಾನ. ಸ್ವತಃ ನಾವು ಅಭ್ಯಾಸದೊಳಗೆ ತೊಡಗಿ ಸಾಧನೆ ಮಾಡಿದ ಅನುಭವ ತಗೊಂಡಾಗ ಪರೋಕ್ಷ ಜ್ಞಾನ. ಬರೀ ಪರೋಕ್ಷ ಜ್ಞಾನದಿಂದ ಚಿಂತೆ ಕಡಿದಿಲ್ಲ. ಆ ಪರೋಕ್ಷ ಜ್ಞಾನ ಮಾಡ್ಬೋದು. ನಾವು ಅಭ್ಯಾಸದೊಳಗೆ ತೊಡಗಿ ಅದಕ್ಕೆ ಪ್ರಯತ್ನ ಮಾಡ್ಬೋದು. ಮಾಹಿತಿ ಆಗ್ತದೆ. ಎಲ್ಲಿ ಹೋಗಿಲ್ಲ, ನಿನ್ನೊಳಗೆ ಐದು ಅದು. ಆದ್ರೆ ನಂಬಿಕೆಯಿಂದ ಅವ್ರು ಹೇಳಿದಂತಹ ಮಾತಿನಲ್ಲಿ ನಂಬಿಕೆ ಇಟ್ಕೊಂಡು ನಾವು ನೋಡ್ಕೊಂಡದ ಅಭ್ಯಾಸದ ತೊಡಗಿ ಖಾತ್ರಿ ಮಾಡ್ತೀವಿ. ಸತ್ನ ಆಗುದಲ್ಲದ ಕೆಲಸ. ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗುದಂತ. ಇದಕ್ಕೆ ನಿರಂತರ ಪಟ್ಟು ಹಿಡಿದು ಸಾಧನೆ ಬೇಕು. ಜನ್ಮಾಂತರ ಇರುತ್ತೆ. ಆಗ್ಬೋದು. ಏನು ಅವರು ಹುಡುಗಿ ಇದು ಹೆಂಗಿರ್ತೈತಿ, ಅದನ್ನು ಅವಲಂಬಿಸ್ಕೊಂಡು ಕಾರ್ಯ ಸಿದ್ಧಿಸ್ತದೆ. ಆಮೇಲೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಎಲ್ಲರೂ ಬಂದಿರ್ತಾರೆ. ನಾನು ಹೇಳಿ ಅನ್ಸಿ ನಾನು ಕೇಳಿದ್ದೆ ಅಂತ ಕೇಳೋದನ್ನ ಬೇರೆ. ಅದನ್ನ ಅಭ್ಯಾಸದಲ್ಲಿ ಹೋಗಿ ಅನುಭವಕ್ಕೂ ಸತತ ಧ್ಯಾನ ಕೂಡಬೇಕು. ಅನುಭವಕ್ಕೂ ಧ್ಯಾನ ಕೂಡ್ಬೇಕಂತಂದ್ರೆ ತ್ಯಾಗ ಬೇಕಾಗ್ತದೆ. ವೈರಾಗ್ಯ ಇಲ್ಲದ ಹೊರತು ಧ್ಯಾನ ವಿಷಯ ವಸ್ತುಗಳ ಬಗ್ಗೆ ಆಸಕ್ತಿಯನ್ನೆಲ್ಲ ಕೈ ಬಿಟ್ಟಾಗ ಧ್ಯಾನ ಕೊಡೋದು. ನಮ್ಗೆ ಯಾಕೆ ಧ್ಯಾನ ಕೊಡೋದು? ಇದ್ರ ಮ್ಯಾಗಿನ ಹೋಗ್ಬೋದು. ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇವೆ. ಇದ್ರ ಮ್ಯಾಗಿನ ಆಸಕ್ತಿ, ಬಾಳೆದಾಗಿನ ಆಸಕ್ತಿ ಇರ್ಬೋದು. ಬಾಳೆ ಕೆಡ್ತೈತ್ರಿ. ಎಲ್ಲ ಬಿಟ್ಟು ಕೂತ್ರಿ ಹಂಗ್ರಿ, ಬಾಳೆ ಕೆಡ್ತೈತಿ. ಒಳಗೆ ಐತೆ ಬಾಳೆ ಕೆಡಬಾರ್ದು. ಹಿಂಗೆ ಇರು, ಶುದ್ಧ ಮಾಡಕ್ ಯಾವ ಹೇಳಿ ಬಾಳೆ ಕಿದ್ದ ಶುದ್ಧ ಮಾಡಿದವ ಯಾವ ಅದನ್ನ ಮಾಡಿ ಸುಖ ಹೊಂದಿದವ ಅದನ್ನ ಅವಲಂಬಿಸಿಕೊಂಡು ಬಾಳೆ ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರು? ಸುಖಿಗಳಾದವರೆಲ್ಲ ಅದ್ರ ಅವಲಂಬನೆ ಮಾಡೋದು ಬಿಟ್ಟಿಲ್ಲ. ಅದ್ರ ಹಕೀಕತೆ ತಿಳ್ಕೊಂಡು ಹೇಳಿದ್ರು ನಮಗೆ ಅದಕ್ಕೆ ಗೊತ್ತಾಗೋದು. ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದು. ಬಾಳೆದಾಗಿನ ಆಸಕ್ತಿ ಕಡಿಮೆ. ಇನ್ನ ಸಿಗ್ತೈತೆ ಅನ್ನೋ ಬುದ್ಧಿ, ಬಾಳೆ ಸುಖ ಕೊಡ್ತೈತೆ ಅನ್ನೋ ತಿಳುವಳಿಕೆ ಅದು ಗಟ್ಟಿ ಆಗ್ಬಿಡ್ತೈತೆ. ಸ್ವತಃ ನಾವು ವಿಚಾರ ಮಾಡಿದ ಹೊರತು ನಮಗೆ ಅದು ಗೊತ್ತಾಗುದು. ನಾವು ವಿಚಾರ ಮಾಡ್ಬೇಕು ಹಕ್ಕಿಕತೆ. ಈ ವಿಚಾರ ವಿವೇಕ ನಮ್ಮಲ್ಲಿ ಹೃದಯ ಆಗ್ತದೆ. ಹಕ್ಕಿಕತೆ ದೋಷ ದರ್ಶನ ಆಗ್ತದೆ. ದೋಷ ದರ್ಶನ ಆಗ್ತದೆ, ವೈರಾಗ್ಯ ಬರ್ತದೆ. ಆವಾಗ ಧ್ಯಾನ ನಿರ್ವಿಘ್ನವಾಗಿ ಸಾಕು. ಧ್ಯಾನ ಕೂಡ್ಲಿಕ್ಕೆ ವೈರಾಗ್ಯ ಇಲ್ಲದ ಹೊರತು ಧ್ಯಾನ ಕೊಂಡಾಗುವ ಇವು ಮ್ಯಾಗ ಬರೋದು ಮಾಡ್ತೀವಿ ಕೂಡ ಒಳಗ ಬಾಳೆ ಸುಖ ಕೊಡ್ತೈತೆ ಅಂತ ಒಳ್ಳೆ ಹಾಮಿ ಮೂವತ್ತೊಳಗರೆ ಧ್ಯಾನ ಕೂಡ್ರಿ, ತಪ್ಪಿಸ್ಬೇಡ್ರಿ ಅಂತ. ಪ್ರಾತಃ ಕಾಲ 3:30 ಇಂದ 5:00ವರೆಗೆ ನಿಜವಾಗಿ ಬ್ರಾಹ್ಮಿ ಮುಹೂರ್ತದ ಸಮಯ. ಆ ಸಮಯದೊಳಗೆ ತಪ್ಪದೇ ನೀವು ಧ್ಯಾನ ಕೂಡಬೇಕು. 3:30 4 ಗಂಟೆಯಿಂದ 6 ಗಂಟೆಗೆ ಕೂಡೋದು ನಡೀತದೆ. ಧ್ಯಾನ ಕೂಡ್ಲಿಕ್ಕೆ ಅಗದಿ ಯೋಗ್ಯವಾದಂತ ಪ್ರಶಸ್ತ ವೇಳೆ ಅದು. ಅಲ್ಲಿ ಮನಸ್ಸು ಸತ್ವ ಪ್ರಧಾನ ಆಗಿರ್ತದೆ. ವಾಯುಮಂಡಲ ಸುಧಾ ಸತ್ವ ಪ್ರಧಾನ ಆಗ್ತದೆ. ಆ ವೇಳೆ ಒಳಗೆ ಎಲ್ಲ ಹಿಮಾಲಯದೊಳಗೆ ಋಷಿಮುನಿಗಳು ತಪಸ್ವಿಗಳು ತಮ್ಮ ಧ್ಯಾನ ತಪ್ಪದೆಯಲ್ಲಿ ಕೂಡಿ ಅವು ತರಂಗಗಳು ಪ್ರಸಾರಣ ಆಗಿರ್ತವೆ. ವಿಚಾರ ತರಂಗಗಳು ಎಲ್ಲ ಕಡೆ ಜಗತ್ತಿಗೆ ಹರಡ್ತವೆ. ಅವು ಧ್ಯಾನ ಕೂತವರಿಗೆ ಲಾಭ ಆಗ್ತದೆ. ಅಂತಹ ತರಂಗಗಳ ಲಾಭ ಟೈಮ್ ನೋಡಿ ಕೂತ ಲಾಭ ತಗೋರಿ. ಅನುಭವಗಳು ಹೇಳ್ತಾರೆ, ತಗೋದಾದ್ರೆ ಮಾಡಿ. ಜ್ಞಾನಿಗಳು ಆ ತರಂಗಗಳ ಜಗತ್ತಿನ ಇದಕ್ಕೆಲ್ಲ ಅವನು ಯಾರ ಅಪೇಕ್ಷೆ ಇದ್ದರು ಮಾಡ್ಕೊಂಡು ಅದ್ರ ಲಾಭ ತಗೋ. ಅಂತಹ ಟೈಮ್ ಕಳ್ಕೋಬೇಡ್ರಿ. ಬ್ರಾಹ್ಮಿ ಮುಹೂರ್ತ ಧ್ಯಾನ ಕೂಡ್ಲಿಕ್ಕೆ ಕುಂಭಕರ್ಣಗಳ ಆಗ ನಿದ್ದೆ ಒಳಗೆ ಹೊಡೆದು ಆ ಟೈಮ್ ಎದ್ದು ಮಲ ಜಲ ವಿಸರ್ಜನೆ ಮಾಡಿ ಹೊರಗೆ ಹೋಗಿ ಬಂದು ಕೊಡ್ಬೇಕು. ಎಲ್ಲ ಇಟ್ಕೊಂಡು ಕೊಡೋದು. ಹೊರಗೆ ಹೋಗಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಡು. ಅನುಕೂಲಕ್ಕೆ ಸ್ನಾನ ಮಾಡಿಕೊಡೋದು ಬಹಳ ಹತ್ತಕ್ಕೆ ಮುಖ ಮಾಡಿ ಕೊಡ್ಬೇಕು. ಹಿಮಾಲಯ ಇರ್ಬೋದು ಅಲ್ಲಿ ಇದು ನೇಮ ಏನು ಧ್ಯಾನಕ್ಕೆ ಯಾಕೆ ಕೊಡ್ಬೇಕು? ಉತ್ತರಕ್ಕೆ ಮುಖ ಮಾಡಿ ಅಲ್ಲಿ ತರಂಗಗಳು ಲಾಭ ಅನುಕೂಲ ಆಗ್ತವೆ.
ಋಷಿ ಮುನಿಗಳೆಲ್ಲ ಹಿಮಾಲಯ ತಪಸ್ಸುಗಳು ಅಭ್ಯಾಸ ಮಾಡ್ತಿರ್ತಾರೆ. ಅದು ನಮ್ಗೆ ಸಾಧಕರಿಗೆ ಉಪಯೋಗ ಆಗ್ತದೆ. ಶಾಸ್ತ್ರದ ಹೇಳ್ತದೆ ಯಾವಾಗ ಕೂಡ್ಬೇಕಾದ್ರೂ ಉತ್ತರಕ್ಕೆ ಮುಖ ಮಾಡಿ ಕೂಡ್ಬೇಕು. ಕೂಡುವ ಸಹಿತ ಕಡೆ ಮಾಡಿ ಕೂಡು ಉತ್ತರಕ್ಕೆ ಮುಖ ಮಾಡಿ ಯಾವಾಗಲೂ ಅದ್ರ ಕಡೆ ಲಕ್ಷ್ಯ ಇರ್ಲಿ ಅಂತ ಹೇಳ್ತಾರ. ಯಾವ್ದ ದೇವ್ರ ಗುಡಿ ಮುಖ ದಕ್ಷಿಣಕ್ಕೆ ಇರ್ಬಾರ್ದು, ಉತ್ತರಕ್ಕೆ ಇರ್ಬೇಕು, ಇಲ್ಲ ಪೂರ್ವಕ್ಕೆ ಇರ್ಬೇಕು ಅಂತ ಭಾಳ ಇದು ಬರ್ಲಿ. ಅಧ್ಯಾತ್ಮ ಸಂಸ್ಕಾರ ಒಳಗೆ ಹೋಗ್ತಿತ್ತಂದ್ರೆ ಅವ ಸಾಧನಗಳು ಕೊಡುತ್ತ ಸಂಸ್ಕಾರ ಗಟ್ಟಿಯಾಗೋ ಮಟ ಅದು ಕಠಿಣ ಅದ. ಬಹಳ ದಿನದ ಅಭ್ಯಾಸ ಇದೆ, ಹೇಳೋದು ನಡೆದು ಸಂಸ್ಕಾರ ಕಲಿತು ಅಂತಂದ್ರೆ ಅವಾಗ ಶ್ರವಣದ ಬಲ ಮನನ ಕೂಲಿ ಶುರುವಾಗ್ತದೆ. ತಾನೇ ವ್ಯವಸ್ಥೆ ಪ್ರೇರಣಾ ಆಕೈತಿ ಒಳಗೆ. ಅಂತ ಪ್ರೇರಣಾ ಆದಷ್ಟು ಹೊರಗಿನ ಬಾಹ್ಯ ಕರ್ಮಗಳು ಕಡಿಮೆ ಹೋಗುವಂತ ತಾನೇ ಕಡಿಮೆ ಒಳಗ ಇದಾಗತ್ತಂದ್ರೆ ತಾನೇ ಕಡಿಮೆ ಮಾಡಕ್ಕಾಗ್ತದೆ. ತಾನೇ ಕೈ ಬಿಡ್ತೀವಿ ಒಳಗೆ ಸ್ವಾರ್ಥ ಆಗ್ತದೆ. ನೌಕರಿ ಮಾಡೋದು ಅದ್ರ ಸಂಬಂಧ ಬಿಟ್ಟಿದ್ದು ನಾವು ಒಳಗೆ ಹೆಚ್ಚಾಗಿ ವೃತ್ತಿ ಸ್ಥಗಿತಾಗತ್ತೈತಿ. ಧ್ಯಾನ ಅಲ್ಲಿ ಸಮಾಜ ಸ್ಥಿತಿ ಹೋಗಿ ಹೊರಗಿನ ಇದೆಲ್ಲ ಬಂದ್ ಆಗತ್ತೆ ಪ್ರವೃತ್ತಿ. ಹಿಂಗಾಗಿ ಅದಕ್ಕೆ ಆತಂಕ ಆಗ್ತೈತಿ. ಬಿಟ್ಟು ನೌಕರಿ ಮಾಡೋದು ರಾಮತೀರ್ಥರು ಕೂಡ ಅದಕ್ಕಾಗಿ ತನ್ನಿಂತಾನ ಹೊರಗಿನ ವ್ಯವಹಾರ ಎಲ್ಲ ಬಂದ ಒಳಗೆ ಅಭ್ಯಾಸ ಜೋರು ನಡೀತು. ತನ್ನಿಂತಾನ ಕಡಿಮೆ ಹೋಗ್ತು. ಬೇಕಾಗಿರುವುದು ಆರಾಮ ಅಂತೀರಿ. ಮಂಜನಂಗೆ ಮಾಡಕ್ ಕೊಟ್ಟಿ ನಾವು ಏನ್ ನೆನಪು ಮಾಡ್ತೇವಿ ಅದ್ರೊಳಗೆ ನಮ್ಗೆ ಏನ್ ಬೇಕಾಗಿದೆ ಅದ ಐತೇನು. ಮುಂಜಾನೆ ಸಂಜೆ ಮಟ್ಟ ಏನ್ ನೆನಪು ಮಾಡ್ತೇನೋ ವಿಷಯಗಳನ್ನ ನೆನಪ ಮಾಡ್ತೀವಿ. ಅವುಗಳಿಂದ ನಾವು ಬೇಕಾದ್ರೆ ಸಿಕ್ಕೇತೇನ. ಮತ್ತೆ ಅವು ಸಿಗ್ಲಿಲ್ಲ ಅಂದ್ರೆ ಅವುಗಳಿಂದ ನೆನಪು ಮಾಡೋ ಕೆಲಸ ಏನೈತಿ. ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡೋದಿಲ್ಲ. ಅದ್ರಾಗ ಹೆಚ್ಚಿತೆ ಅಂತ ತಿಳ್ಕೊಂಡಾಗ ಎಲ್ಲರೂ ಒಂದನ್ನು ನೋಡೋಣ ವಿಷಯಗಳ ಚಿಂತನೆ ಒಳಗೆ ಕಾಲ್ ಕಳಿತೇವೆ. ಅದು ನೆನಪು ಮಾಡ್ಲೇ ಇದ್ದಾಗ ನಮ್ಗ ಬೇಕಾದದ್ದು ಐತಿ ಅನ್ನೋದು ಹೊಳಿವ. ವಿಷಯಗಳ ನೆನಪು ಮಾಡೋದು ಬಿಡು. ಆನಂದ ನೆನಪಿನಾಗ ಇರಾಕ್ಬೇಕು. ಬಾಳೆ ಹೆಂಗಾದ್ರೂ ವಿಷಮ ಅದು ಸಮತ್ವ ಅದ್ರೊಳಗೆ ಇಲ್ಲ ಇಲ್ಲ. ವಿಷಮ ಸಂಸಾರ ಬಾಳೆ ಇದು ವಿಷಮ. ವಿಷಮ ವ್ಯವಹಾರದ ನೆನಪಿನಿಂದ ಯಾರಿಗೂ ಸಮಾಧಾನ ಇಲ್ಲ. ಸಮತ್ವದ ಕಡೆ ಲಕ್ಷ್ಯ ಕೊಟ್ಟಾಗ ನೀನು ಸಮಾಧಾನ. ಅದು ಯೋಗ. ಸಮತ್ವದ ಕಡೆ ಲಕ್ಷ್ಯ ಕೊಡೋದನ್ನ ಯೋಗ. ಸಮತ್ವ ನಿರ್ದೋಷಂ ಸಮಂ ಈ ಬ್ರಹ್ಮ. ಬ್ರಹ್ಮ ಅಂದ್ರೆ ಸುಖಮಯವಾದಂತ ಇರುವ ಅದು ದೋಷ ಇರುವುದು ಸಮ ಇರುವುದು. ಇದು ದೋಷದಿಂದ ಕೂಡಿದ್ದು ಬಾಳೆ. ಇದ್ರೊಳಗೆ ಎಲ್ಲಿರುತ್ತೆ ಆರಾಮ. ಸಮದೊಳಗ ಹುಡುಕಿದ ಸಿಗ್ತೈತಿ, ವಿಷಮದ ಹುಡುಕಿದ ಸಿಗ್ತದೆ. ಕಲ್ಪನಾ ಎಲ್ಲ ಕೈ ಬಿಡಿ. ವಿಷಮದ ಕಲ್ಪನೆ ಎಲ್ಲ ಕೈ ಬಿಟ್ಟಾಗ ನಿನಗೆ ಸಮಸ್ಥಿತಿ ಅನುಭವ. ಮನಸ್ಸಿನಿಂದ ತಯಾರಿಸಿದಾಗ ವಿಷಮದ ಕಲ್ಪನಾ ಇಲ್ಲ. ಕಲ್ಪನೆಗಳೆಲ್ಲ ವಿಷಮ. ಕಲ್ಪನಾ ರಹಿತ ಸ್ಥಿತಿನ ಸಮಸ್ಥಿತಿ ಅಂತ. ಯಾವಾಗ ಕಲ್ಪನಾ ರಹಿತ ಸ್ಥಿತಿ ಒಳಗೆ ನೀವು ಉಳ್ಕೋತಿ ಅವಾಗ ನಿನಗೆ ಅದರ ಅನುಭವ.
ಕಲ್ಪನಾರಹಿತ ಆಗಿರ್ಬೇಕಾದ್ರೆ ಬಹಳ ದಿನ ಬೇಕು. ಯಾವ ಕಲ್ಪನೆಗೆ ಅವಕಾಶ ಕೊಟ್ಟು ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಏನನ್ನಾದ್ರೂ ಮಾಡುವಿಕೆಯಲ್ಲಿ ಆರಾಮಿಲ್ಲ ನೋಡಿ. ಏನಾರ ಮಾಡಿ ಆರಾಮ್ ಇರ್ಬೇಕಂತ ಮಾತು. ಮೊದಲು ಏನ್ ಮಾಡಿ ನಿನಗೆ ಆರಾಮ್ ಗೊತ್ತಾಗೈತಿ? ಪ್ರತಿಯೊಂದು ಜೀವಿಗೂ ಮೊಟ್ಟ ಮೊದಲಿಗೆ ಆನಂದದ ಅನುಭವ ಐತಿ. ಏನ್ ಮಾಡಿ ಗೊತ್ತಾಗೈತಿ? ಎದ್ರ ಮುಖಾಂತರ ಗೊತ್ತಾಗೈತಿ? ಅನ್ಯತೆ ಏನು ಮಾಡಿಲ್ಲ. ತನ್ನೊಳಗೆ ತಾ ಅನುಭವಿಸಿದ್ದ ಆನಂದ ಪ್ರತಿಯೊಬ್ಬರು ಅದರ ಆಧಾರದ ಮೇಲೆ ಪ್ರತಿಯೊಂದು ಜೀವಿ ಆನಂದವನ್ನು ಪ್ರಥಮ ಅನುಭೂತಿ ಸ್ಥಿತಿ ಅದಕ್ಕೆ ಪ್ರಥಮಾನುಭೂತಿ ಫಸ್ಟ್ ಇಂಟ್ಯೂಷನ್ ಅಂತ ಅದನ್ನು ನಾವು ನೆನಪಿಟ್ಟು ಮೊಟ್ಟ ಮೊದಲಿನ ಆನಂದದ ಅನುಭವ ಅನ್ಯತೆ ಏನೂ ಇಲ್ಲದಾಗ ಅದು ಅನುಭವ ಬಂದು ಈಗೂ ಇವುಗಳ ನೆನಪು ಕೈ ಬಿಟ್ಟಾಗ ಅದು ಅನುಭವ ಕೈತೇ ಐತಿ. ಇವುಗಳ ನೆನಪಿನಿಂದ ಅದು ಮರಿಯಾಗೈತಿ. ಇವೆಲ್ಲ ಕಲ್ಪಿತ ಭಾವನೆಗಳೆಲ್ಲ ತೆಗೆದು ಹಾಕುವ ಕಲ್ಪನೆಗಳಿಂದ ಅದು ಆವರಣ ಮುಸುಕಾಗಿದೆ. ಕಲ್ಪನೆಗಳಿಂದ ಆವರಣ ಹೊಂದಿದಂತಹ ಅರಿವು ಇರುವ ಆನಂದ ಕಲ್ಪನೆಗಳನ್ನು ಸರಿಸಿದ ಸ್ಪಷ್ಟವಾಗಿ ಅದನ್ನು ಹೋಗ್ಬೇಕು. ಇದ್ದಕ್ಕಿದ್ದಂಗೆ ಏನೂ ಆಗಿಲ್ಲ, ಯಾವ ವಿಕಾರವೂ ಆಗಿಲ್ಲ, ಇದ್ದಕ್ಕಿದ್ದಂಗೆ. ಈಗ ಅವುದೆಲ್ಲ ತೋರಿಕೆಯಾಗೈತೆ ಹೊತ್ತು ಇರುವಿಕೆಗೆ ಏನು ನಿನ್ ಕಲ್ಪನಾದಾಗ ಏನೇನೋ ವಿಕಾರ ಆಗೋದಿಲ್ಲ. ನಿನ್ನ ಇರುವಿನೊಳಗೆ ಎಲ್ಲ ಕಲ್ಪನೆಗೆ ಆಧಾರವಾಗಿರ್ತಕ್ಕಂಥ ಇರುವಿನಿಗೆ ಏನು ಆಗಿಲ್ಲ. ಅದ್ರ ಕಡಿಲ್ಲ ಇರುವಿನ ಕಡಿಲ್ಲ ಕೊಟ್ಟು ನೋಡಿದ್ರೆ ಏನೂ ಬಾಧೆ ಇಲ್ಲ ನೋಡಿ. ಬಾಧೆ ತನ್ನೊಳಗೆ ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಜ್ಞಾನ ಸಮಾಧಿಯನ್ನು ಪಡೆದಾಗ ನಿನಗೆ ಯಥಾರ್ಥ ವಸ್ತುವಿನ ಜ್ಞಾನಕ್ಕೆ ಅವಾಗ ಏನೂ ಆಗಿಲ್ಲ ನೋಡಿ. ಆನಂದ ಕರ್ಮಜನ್ಯ ಫಲ ಅಲ್ಲ. ಯಾವುದೇ ಕರ್ಮದಿಂದ ಅದು ದೊರೆಯುವುದು. ಉತ್ಪಾದಿನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ವೈಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ. ಕೊಡದಂತೆ ಉತ್ಪಾದ್ಯನೂ ಅಲ್ಲ. ಮಣ್ಣು ನೀರು ಕಲಿಸಿ ರೆಡಿ ಮಾಡಿ ಕೊಡ ಮಾಡಿದಂಗೆ ಮಾಡಕ್ ಹೋಗೋದು ಆನಂದ. ಏನಾರು ಮಾಡಿ ತಯಾರು ಮಾಡ್ಬೇಕು ಕೊಡುದು. ಮತ್ತು ಅದು ವಿಕಾರ ಆಗಿ ತಯಾರು ಮಾಡೋದು. ಹಾಲು ದಪ್ಪ ಹಾಕಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣಿ ತೆಗೆದು ಕಾಶಿ ತುಪ್ಪ ಮಾಡಿದಂಗೆ ಅಲ್ಲ. ಅಂತಹ ಕರ್ಮದಿಂದ ಅದು ತಯಾರಾಗುವುದಲ್ಲ. ದಡಿ ಕ್ಷೀರದಂತೆ ವೈಕಾರಿನೂ ಅಲ್ಲ, ದ್ವಿಜನಂತೆ ಅದು ಸಂಸ್ಕಾರನೂ ಅಲ್ಲ. ಬ್ರಾಹ್ಮಣರು ಮಾಡಿದಾಗ ಉಪನಯನ ಸಂಸ್ಕಾರಗಳನ್ನು ಕೊಟ್ಟ ಬ್ರಾಹ್ಮಣ ಮಾಡಿದಂಗೆ, ಐತನ ಸಂಸ್ಕಾರ ಕೊಟ್ಟು ಅಯ್ಯಪ್ಪನ ಮಾಡಿದಂಗೆ ಅಂತಹ ಕರ್ಮದಿಂದ ಅದು ತಯಾರಾಗಿದೆ. ನರಕನಾಕಾರಿಯಂತೆ ಪ್ರಾರ್ಥನೂ ಅಲ್ಲ. ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಹೊಂದುವುದು, ಪಾಪಗಳನ್ನು ಕರ್ಮಗಳನ್ನು ಮಾಡಿ ನರಕ ಹೊಂದಂಗೆ ಹಂಗ ಹೊಂದುವುದಲ್ಲ. ಯಾವ ಕರ್ಮದ ಫಲಾನೂ ಅಲ್ಲ ಇದು ಮೋಕ್ಷ. ಇದು ಜ್ಞಾನೈಕ ಲಭ್ಯವಾದಂಥದ್ದು. ಜ್ಞಾನಾದೇವತ್ತು ಕೈವಲ್ಯ. ತಿಳಿದರೆ ಮಾತ್ರ ತಿಳುವಳಿಕೆ ಫಲನ ಹೊರತು ಯಾವ ಕರ್ಮದ ಫಲ ಇದಲ್ಲ. ಅದಕ್ಕೆ ಯಾಕೆ ಬಳಸಿ ಕರ್ಮದಾಗ ಕಷ್ಟ ಹೊಣತಿದೆ. ಕರ್ಮದಿಂದ ಬಲಿ ಬಂಧ ಪರಿಯಲು ನಿರ್ಮಲ ಜ್ಞಾನದಿಂದಲೇ. ಅದಕ್ಕೆ ನಂಬು ಜ್ಞಾನವನು ಹಂಬಲಿಸಿದರು ಮುಕ್ತಿ ಎಂಬೈಸಿ ಕರ್ಮ ಎಂಬ ಜಾಳದಳು ಸಿಲುಕಿ ನೀನು. ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಸುಧಾ ನೀನು ನಿನಗೆ ಜ್ಞಾನಗಳು ತತ್ವದೃಷ್ಟಿ ತರ್ಕದೃಷ್ಟಿ ಅದೃಷ್ಟಿ ಅಂತ ಶುಭ ಸಂತತಿ ರಾಜನ ಮಕ್ಕಳಿಗೆ ವಿಚಾರ ಸಾಗರದೊಳಗೆ ಸಾಕಷ್ಟು ಕರ್ಮಗಳನ್ನು ಮಾಡಿ ಏನೇನು ಹೇಳ್ತಾರೆ ಎಲ್ಲಾ ಮಾಡಿ ಮುಗಿಸಿದ್ರು. ಜಗತ್ತಿನೊಳಗೆ ಏನೇನು ಮಾಡ್ಬೇಕು, ಎಷ್ಟು ದೇವರ ಪೂಜೆ ಮಾಡಿ ಯಾವ ನಮೂನಿ ಕರ್ಮಗಳನ್ನು ಮಾಡ್ಬೇಕು ಅವನ್ನೆಲ್ಲ ನಿಯಮಬದ್ಧವಾಗಿ ಎಲ್ಲಾ ಮಾಡಿದ್ರು ನಮಗಿದು ಹೋಗ್ಲಿಲ್ಲಲ್ಲ ದುಃಖ. ಅವ್ರಿಗೆಲ್ಲ ಆಕಾಶ ಅದನ್ನ ಮಾಡಿ ನಮ್ಗೆ ಎಷ್ಟಂತ ಇದನ್ನ ಮಾಡೋದು, ನಮ್ಗೇನೂ ಆಗ್ಲಿಲ್ಲ. ಕಡಿತವ್ರು ಹೊಳಿತವ್ರು ಇದರಿಂದ ಏನು ಇಲ್ಲ. ಅದನ್ನೆಲ್ಲ ನೋಡ್ತೀರಿ, ಹೇಳ್ತೀರಿ, ಕೇಳ್ತೀರಿ ಮತ್ತು ಅದನ್ನ ಮಾಡ್ತೀರಿ. ಜಾಸ್ತಿ ಆಗಿರೋದ್ರೊಳಗೆ ನೋಡ್ತೀರಿ.
ನಿಶ್ಚಲ ದಾಸರು ವಿಚಾರ ಸಾಗರು ಎಲ್ಲಾ ನಮೂನಿ ಕರ್ಮಗಳನ್ನು ಮಾಡಿದ್ರು. ಏನು ಆಗಲಿಲ್ಲ. ನಾವೆಲ್ಲ ಮಾಡ್ಯಾರ ಅವ್ರು ಎಲ್ಲಾ ನಮೂನಿ ಮಾಡಿ ನೋಡಿ ಜಗತ್ತಿನ ಮಾಡಿದ್ವಿ. ಏನು ಕಡಿಕೆ ಈ ಜ್ಞಾನೇ ಕೆಲಸವಾದಂತಹ ಸ್ವರೂಪ ಸ್ಥಿತಿಯನ್ನು ಹೊಂದಿದ್ರು. ಎಲ್ಲ ಕೈ ಬಿಟ್ರು ತಮ್ಮ ಕಡೆ ನೋಡ್ಕೊಂಡು ಜ್ಞಾನ ಮಾಡ್ಕೊಂಡು ಎಲ್ಲ ಮಹಾತ್ಮರು ಹೀಗೆ ಮಾಡ್ಯಾರ. ಮಾಡ್ಯಾವ ಸಾಕಷ್ಟು ಅವನ್ನೆಲ್ಲ ಜನ್ಮಾಂತರ ಅದನ್ನ ಮಾಡ್ಯಾವಿ. ತಿರುಗೇಡಿ ತನದೊಳಗೆ ಅವನ್ನೆಲ್ಲ ಮಾಡ್ಕೊಡು. ದೇವರು ನಡ್ಕೋದು, ದಿಂಡ್ರ ನಡ್ಕೋದು ಎಲ್ಲ ಮಾಡ್ಯಾವ. ಅಭಿಷೇಕ ಮಾಡೋದು, ಕೈ ಮುಗುದು, ಕಾಲು ಮುಗುದು ಎಲ್ಲ ಮಾಡಿ ಕಡಿಕೆ ಎಲ್ಲಿ ಬರೋದು ಎಲ್ಲ ತಿರುಗಾಡಿ ಬಂದು ಇಲ್ಲಿಗೆ ಬರುವುದು. ಬೇಕಾದಷ್ಟು ಜನ್ಮ ತಿರುಗಿ ಬಂದು ಹೊಡಿದಿಲ್ರಿ ಅದು ಹಂಗೆ. ಯಾಕೆ ಅಷ್ಟು ಸರಳ ಇಲ್ಲ ಅದು. ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಎಲ್ಲಾ ನಮೂನಿ ಅಷ್ಟೊಂದು ತಟ್ಟಿ ಆದಾಗನೇ ಬರುದು. ಹೌದಿಲ್ಲ? ಅಷ್ಟೊಂದು ತಟ್ಟಿ ಆದಾಗನೇ ಎಲ್ಲ ಅವಾಗ ನಿನಗೆ ಜ್ಞಾನಕ್ಕೆ ಮನುಷ್ಯ ಚಂಚಲ ಸ್ವಭಾವ. ಅವ್ರು ಏನ್ ಹೇಳಿದ್ರೆ ಅಲ್ಲಿ ಹೋಗುತ್ತೆ, ಇಲ್ಲಿ ಹೇಳಿದ್ರೆ ಈ ಗುಡಿಗೆ ಹೋಗುತ್ತೆ, ಅದಕ್ಕೆ ಹರಕೆ ಬರ ನಿನ್ಗೆಲ್ಲ ಸಿದ್ಧಿಸ್ತಾ ಹೋಗುತ್ತೆ. ಏನಾಯ್ತು ನೋಡ್ಕೊಂಡು ಏನ್ ಮಾಡಿನ್ ಬಿಡ್ರಿ. ಎಲ್ಲ ನಮೂನಿ ಮಾಡಿ ಏನು ಆಗ ಏನಾಗ್ಬೇಕಾಯ್ತು. ಮಾಡಿದ್ದು ಏನು ಉಳ್ದತ್ತೆ ಹೇಳಿ? ಕರ್ಮದ ಫಲ ಉಳ್ದತ್ತೆ. ನಾನು ಅನಿತ್ಯದ ಉಳಿದಿಲ್ಲ. ನೀನು ಯಾಕೆ ಮಾಡ್ತಾರ? ತೃಪ್ತಿ ಆಗೈತೆ ನಿನಗೆ? ಯಾವ ಕರ್ಮದ ಫಲ ನಿನಗೆ ತೃಪ್ತಿ ಕೊಡ್ತದೆ? ತೃಪ್ತಿ ಅನ್ನೋದಿಲ್ಲ. ಸಾಕಷ್ಟು ಗಳಿಸಿದಿ, ಉಂಡಿ ತಿಂಡಿ ಮಾಡಿದ್ರೆ ಸಮಾಧಾನ ಐತೆ. ಅಪಾಪ ಇನ್ನ ಮಾಡ್ಬೇಕು, ಇನ್ನ ಮಾಡ್ಬೇಕು. ಇದ್ರಾಗನ ಹಂಗೆ ತಿರ್ಗಾಕೈತಿ ಜನ್ಮ. ತೃಪ್ತಿ ಅನ್ನೋದಿಲ್ಲ. ಇಲ್ಲ ಆಯಾ ಇಂದ್ರಿಯ ವಿಷಯ ಸಂಪರ್ಕ ಹೋಗಿ ಮಾಡೇ ಮಾಡ್ತೀವಿ. ಇದೇ ನಡೆದೈತಿ. ಯಾತ್ತರ ಕಡೆ ಸಾನ್ನಿಧ್ಯ ಮಟ್ಟ ಬರೇ ಇದ ವ್ಯವಹಾರ. ಜನ್ಮಾಂತರ ನಡೆದ ಎಷ್ಟೋ ಜನ್ಮಗಳು ಕಳೆದು ಇದಕ್ಕೆ ತೃಪ್ತಿಯೇನೋ ಇಲ್ಲ. ಮತ್ತೆ ಎದರಿಂದ ನಮಗೆ ತೃಪ್ತಿ ಆಗ್ತದೆ? ಅದನ್ನ ಹೊಂದಿದ್ರೆ ಇನ್ನೊಂದು ಏನು ಬಿಡಬಾರ್ದು. ಅದಕ್ಕೆ ತೃಪ್ತಿ ಅಂತಾರೆ. ಹೊಂದಿದ ಮ್ಯಾಗ ಇನ್ನೊಂದು ಏನು ಬೈಕ್ ಉಂಟಾಗ್ಬಾರ್ದು. ನಮಗೆ ಮತ್ತು ಅದನ್ನ ಬಿಡ್ತೀವಿಲ್ಲ, ಅದೇನು ತೃಪ್ತಿ ಆಗಿಲ್ಲ ನಿಮ್ಗೆ. ಚುಟ್ಟ ಸೇರಿದ್ರೆ ನೀನ್ ತೃಪ್ತಿ ಆದ ಮತ್ತೆ ಯಾಕೆ ಚುಟ್ಟ ಬಿಡ್ತಿ? ಯಾಕೆ ತೃಪ್ತಿ ಆಗಿಲ್ಲ ಅಂತ ಮತ್ತೆ ಚುಟ್ಟ ಬಿಡ್ತಿ. ಹಂಗ ಇಂದ್ರಿಯ ವಿಷಯ ಸಂಪರ್ಕ ಮಾಡಿ ತೃಪ್ತಿ ಆಗಿದ್ರೆ ಮತ್ತು ಅದನ್ನ ಯಾಕೆ ಬಿಡ್ತಿ? ಬಜಿ ತಿಂದ ತೃಪ್ತಿ ಆದ ನಿನಗೆ ಮತ್ತು ಬಜಿ ಯಾಕೆ ಬಿಡ್ತಿ? ಮತ್ತು ಅಲ್ಲಿಗೆ ಹಾಕೋಕೆ ಏನಕ್ಕೆ ಆಗ್ತೀವಿ? ತೃಪ್ತಿ ಆಗಿಲ್ಲ. ಮತ್ತು ಹಂಗ ಇಂದ್ರಿಯ ವಿಷಯ ಸಂಪರ್ಕ ಹೋಗಿ ಮಾಡಿದ್ದೀನಿ ಸುಖ ಆಗಿದ್ರೆ ಮತ್ತು ಅದನ್ನ ಯಾಕೆ ಬಿಡ್ತೀವಿ? ಒಳ್ಳೆ ತೃಪ್ತಿ ಆಗಿಲ್ಲ. ಹೋಗಿಲ್ಲ. ಯಾರಿಗೆ ತೃಪ್ತಿ ಆಗೈತೆ? ತೃಪ್ತಿ ಪಡಿಸಿದವ್ರು ಯಾರು ಆಗೈತೆ? ಆ ಇಂದ್ರಿಯ ವಿಷಯ ಸಂಪರ್ಕ ಮಾಡಿ ತೃಪ್ತಿ ಹೊಂದಕ್ಕೆ ಪಡಿಸಕ್ಕಾಗೈತೆ? ಆಗುವುದನ್ನ ಇಲ್ಲ. ಅದು ಎಂದೂ ಆಗಿಲ್ಲ. ಎಷ್ಟು ಶರೀರ ಹೋಗು ಮಠ ಮಾಡಿದ್ರು ಅದು ತೃಪ್ತಿ ಅನ್ನೋದಿಲ್ಲ. ಇಲ್ಲ ಎಷ್ಟು ಶರೀರ, ಒಂದು ಶರೀರ ಅಲ್ಲ, ಎಷ್ಟೋ ಲೆಕ್ಕಿಲ್ಲದಷ್ಟು ಶರೀರಗಳು ಧಾರಣ ಮಾಡಿ ಅದನ್ನ ಹೊಂದಿದ್ರು ತೃಪ್ತಿ ಅನ್ನುವಂಥದ್ದಿಲ್ಲ. ಇದು ಹೊಳೆದು ಬಹಳ ಕಠಿಣ ಅದ. ಇದು ಹೊಳೆ ಮಠ ಹಿಂಗ ಹೋಗುದು. ಅದ್ರಾಗ ಹನಿಕೆ ಹಾಕ ಮತ್ತು ಬದುಕಿರ್ತೀವಿ ನಾವು. ನಡುವೆ ಅಷ್ಟು ತೋರಿದಂಗೆ ಆಕೈತಿ. ಮತ್ತು ದುಃಖನ ಕಂಡಾಗಲೇ ರಮಣೀಯ ಇದೆಲ್ಲ ಉಂಡಾಗಲೇ ನೆರಸನ ನಿಂತಿದೆಲ್ಲ. ಒಳ್ಳೆ ಮತ್ತು ಕೆಟ್ಟ ಕರ್ಮಗಳ ಫಲ ಅನುಭವಿಸಲೇಬೇಕು. ಕರ್ಮ ಮಾಡೋದು ತಾಪದಾಯಕ. ಯಾವುದೇ ಕರ್ಮ ಫಲ ಅನಿತ್ಯವಾದದ್ದು ಮತ್ತು ದುಃಖವನ್ನು ನಿಜವಾದ ಸುಖ ಶಾಂತಿಯನ್ನು ನಾವು ಕೊಡ್ಲಾರ. ದೇವರಾಮ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ, ಇನ್ನೊಬ್ಬರಿಗೆ ಮಾಡಂತೂ ಹೇಳಕ್ ಹೋಗುದು. ಕರ್ಮವನ್ನು ಬೋಧಿಪನೆ ನಿಜ ಗುರು, ನಿಜವಾದ ಗುರುಗಳು ಹೇಳಿಕೆ ಹೋಗುದು. ಜ್ಞಾನ ಮಾಡ್ಕೋ. ಸುಳ್ಳ ಯಾಕೆ ಒದ್ದಾಡ್ತಿದ್ಯಾ? ಅದ್ರ ಬೆನ್ನ ಎತ್ತಿ ಸಂಕಟದಾಗ ಯಾಕೆ ಬಿದ್ದು ಒದ್ದಾಡ್ತಿದ್ಯಾ? ಕರ್ಮಜಾಲದಿಂದ ಬಿಡುಗಡೆ ಜ್ಞಾನ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಅಂತವ್ರ ಅನುಕರಣೆ ಮಾಡ್ಬೇಕು. ಯಾರು ಜ್ಞಾನವನ್ನು ಮಾಡ್ಕೊಂಡಿರ್ತಾರ, ಸ್ಥಿತಿಯನ್ನು ಹೊಂದಿರ್ತಾರ, ಸಮಾಜವನ್ನು ಯಾವ ರೀತಿ ಅದನ್ನ ಅವರು ಜ್ಞಾನವನ್ನು ಮಾಡ್ಕೊಂಡ್ರು ಅನ್ನೋದನ್ನು ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ನಾವು ಹೇಳಿದ ಪ್ರಕಾರ ನಾವು ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡ್ಕೊಂಡ್ರೆ ನಮಗೂ ಅದು ಲಭಿಸ್ತದೆ. ಯಾವ ನಡ್ಕೊಂತಾನ ಅವ್ ಪಡ್ಕೊತಾನ. ಶ್ರದ್ಧೆ ಇಟ್ಟು ಅವ್ರು ಹೇಳಿದ ಮಾತಿನಲ್ಲಿ ನಂಬಿಕೆ ಇಟ್ಟು ಯಾವ ನಡ್ಕೊತಾನ ಆ ಸ್ಥಿತಿ ಪಡ್ಕೊತಾನ. ನಂಬಿಕೆ ಇಲ್ಲದವ್ರಿಗಿಲ್ಲ. ನಾವು ಇದನ್ನ ಮಾಡ್ಕೊಂತ ಹೋಗಿ ಇದನ್ನ ಮಾಡ್ಕೊಂತ ಹೋಗಿ ಯಾರು ಬೇಡತ್ತಾರೆ? ಯಾರಿಗೇನು ಒತ್ತಾಯ ಇಲ್ಲ. ಮಾಡ್ತೇನೆ ಅಂದ್ರೆ ಮಾಡ್ಕೊ.
ಬಾಳೆ ಮಾಡ್ತೇನೆ, ಬಾಳೆ ಮಾಡೇ ಸುಖ ಹೋಗ್ತೇನೆ, ಮಾಡು, ನಿನಗೆ ಯಾವ ಬೇಡ, ಗೊತ್ತಾಗಿಲ್ಲ ಏ ಯಾರು ಆಸೆಗೆ ದಾಸರಾಗಿರುವರು ಅವರು ಇಡೀ ಲೋಕಕ್ಕೆ ದಾಸರಾಗುತ್ತಾರೆ. ಯಾರಿಗೆ ಆಸೆಯೇ ದಾಸವಾಗಿರುವುದು ಅವರಿಗೆ ಇಡೀ ಲೋಕವೇ ದಾಸವಾಗುವುದು. ಹೌದು, ಆಶೆ ಕಳ್ಕೊ, ಇಡೀ ಜಗತ್ತಿನ ಅಳಿಗಾಡ್ಸಾಕ್ಬಿಟ್ಟು ಆಶೆ ಕಳ್ಕೊಂಡ ಏ ಇಡೀ ಜಗತ್ತನ ಅಲ್ಲಾಡ್ಸಾಕ್ಬೇಕು, ಆಶೆ ಕಳ್ಕೊಂಡು ಇಲ್ಲ ನೀನ ಅಳಿಗಾಡಕ್ ಮಾಡ್ತೀವಿ ಜಗತ್ತಿಗೆ ಹೋದಲ್ಲ. ಜಗತ್ತಿಗೆ ಹೆದರ್ಬೇಕಾಗಿತ್ತು, ಯಾಕೆ ಆಶೆ ಆಯ್ತು. ಆಶೆ ಇರಲಿಲ್ಲ ಅಂದ್ರೆ ಎದಕ್ಕೂ ಹೆದರ್ಬೇಕಾಗಿತ್ತು. ನಿನಗೆ ಎಲ್ಲ ಹೆದರ್ತಾವ, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಪಂಚಭೂತಾದಿಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಆಶೆಯನ್ನು ಕಳೆದುಕೊಂಡ ಕ್ಷಣ ನೀ ಹೇಳಿದಂಗೆ, ನೀ ಸೌಕಾರ ಆದ್ರೆ ಆಳುಗಳು ಹೇಳ್ದಂಗೆ ಕೇಳ್ತಾವಿಲ್ಲ. ಆಶೆ ನಾಶ ಮಾಡ್ಕೋ, ವಿಷಯದ ಆಶೆಯನ್ನು ಕಳ್ಕೋ, ಇಡೀ ಜಗತ್ತೆಲ್ಲ ನೀ ಹೇಳಿದಂಗೆ ಕೇಳ. ಮಳಿ, ನೀರು, ಗಾಳಿ, ಬೆಂಕಿ, ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಬರ್ತದೆ. ಅಂತಹ ಸಾಮರ್ಥ್ಯ ನಿನಗೆ ಗೊತ್ತು. ಅದ್ರ ಕಳ್ಕೊಳ್ಳೋದು ಬಹಳ ಕಠಿಣ. ಯಾಕ್ರಿ? ಆಶೆ ಹೋಗುದು ಬೇಕಾದಂಗೆ ಹೇಳೋದು, ವಿಷಯದ ಆಶೆ ಹೋಗುದು ಕಠಿಣ. ಎಲ್ಲೋ ಒಬ್ರು ಧೀರರು ಅಂದರು ಆ ವಿಷಯದ ಆಶೆಯನ್ನು ಕಳ್ಕೊಂಡರು. ಕಶ್ಚಿದ್ದೀರಹ ಅಮೃತತ್ವ ನಿಶ್ಚನ ಆವೃತ್ತ ಚಕ್ಷು ಆತ್ಮ ನಮ್ಮ ಇಚ್ಛತ್ತ. ಆ ಅಮೃತತ್ವದ ಇಚ್ಛೆಯನ್ನು ಮಾಡಿ ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡರು. ಇಲ್ಲೋ ಅಂಥವರಿಂದ ಜಗತ್ತಿಗೆ ಕಲ್ಯಾಣ ಆಗ್ತದೆ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಒಂದು ಆತ್ಮಾನುಭವಿಗಳು. ತನಗೂ ಕಲ್ಯಾಣದ, ಜಗತ್ತಿಗೂ ಕಲ್ಯಾಣ. ಅದನ್ನ ಮಾಡ್ಕೋದ್ರೆ ಯಾಕೆ ಮಾಡ್ಕೋಬಾರ್ದು? ಅವಕಾಶದ ಮನುಷ್ಯನ ಜನ್ಮಕ್ಕೆ ಬಂದಾಗ ಎಲ್ಲರಿಗೂ ಇದು ಅವಕಾಶ. ಈ ಅವಕಾಶ ಕಳ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಇಂಥ ಅವಕಾಶ ಪುನಃ ನಿಮಗೆ ದೊರೆತಿತ್ತು. ಮನುಷ್ಯನ ಜನ್ಮ ಬರ್ತೈತೆ ಅನ್ನೋದು ಏನು ಬರುತ್ತೆ? ಮನುಷ್ಯನ ಜನ್ಮಕ್ಕೆ ಬಂದಾಗನೇ ಇದು ಅವಕಾಶ. ಮತ್ತೆ ಪುನಃ ಮನುಷ್ಯನ ಜನ್ಮ ಬಂದ ನಮ್ಗೆ ಅವಕಾಶ ಇಲ್ಲ. ಮತ್ತೆ ಯಾವ್ದಾದ್ರು ಜನ್ಮ ಬಂದ್ರೆ ಇಲ್ಲಿ ಅವಕಾಶ ಇಲ್ಲ ಇದನ್ನ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಭಾಗ್ಯವಂತರು, ಅದನ್ನು ಲಾಭ ಮಾಡ್ತಾರೆ. ಎಚ್ಚರಿಕೆ ಕೊಟ್ಟಾರ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಮಾಡ್ಕೋ ಕೆಲಸ. ಉಳ್ಕಿದ್ದೆಲ್ಲ ಜನ್ಮ ಮಾಡ್ಕೊತ ಬಂದೇವು ಅವನ್ನೆಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮನುಷ್ಯನ ಜನ್ಮದ ಕೆಲಸ ಇದು. ನಮ್ಮ ನಿಜ ಸ್ವರೂಪ ತಿಳುವಳಿಕೆಯನ್ನು ಮಾಡ್ಕೊಂಡು ಮುಕ್ತ ಆಗೋದು. ಬಾಕಿ ಜನರು ಐತೆ ಇತ್ತು ವಿಶೇಷ ವಿಷಯ ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊತ ಕೊಡುದು. ಈ ನಮ್ಮಲ್ಲಿ ವಿವೇಕ ಉದಯ ಆಗ್ತದೆ. ಅದು ಇದು ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕವಂತರ ಸಂಘ, ಸತ್ಸಂಗದೊಳಗೆ ನಾವು ಕೊಡುದು. ಯಾವಾಗಲೂ ಬಿಟ್ಟು ಬಿಡದ ನಿರಂತರ ಸತ್ಸಂಗ ಬೇಕಾಗ್ತದೆ. ಸತ್ಸಂಗದಿಗಿಂತ ಶ್ರೇಷ್ಠವಾದಂತಹ ಸಾಧನ ಮತ್ಯಾವುದೂ ಇಲ್ಲ. ಈ ಸತ್ಸಂಗದಿಂದ ಸತ್ಸಂಸ್ಕಾರಗಳು ಉಂಟಾಗ್ತವೆ. ಈಗಿನ ಸಂಸ್ಕಾರಗಳೆಲ್ಲ ಕಡಿಮೆ ಕೋಂತ ಹೋಗ್ತಾವ. ಆ ಸಂಸ್ಕಾರದೊಳಗೆ ಇದ್ದುಕೊಂಡು ಸೇರಿ ಬಿಟ್ಟು ಮುಂದೆ ಉತ್ತರೋತ್ತರ ಜನ್ಮ ಬರ್ತದೆ. ಒಳ್ಳೆಯ ಸಂಸ್ಕಾರ ಉಂಟಾಗಿ ಮತ್ತು ಪುನಃ ಅಂತ ಒಳ್ಳೆಯ ವಾತಾವರಣ ಶರೀರ ಬರ್ತದೆ. ಮನುಷ್ಯನ ಜನ್ಮರ ಬರ್ತದೆ ಇಂತಹ ಸಂಘದೊಳಗೆ. ಅದಕ್ಕೆ ಜಡಬುದ್ಧಿ ಜಡಸಂಘದಾಗಿದ್ರೆ ಏನು ವಿಷಯ ಹುಡುಕರ ಸಂಘದಾಗ ಕಾಲ ತಾಸ ಪುನಃ ಮನುಷ್ಯನ ಜನ್ಮಿಸೋದ. ಅದಕ್ಕೆ ಸತ್ಸಂಗದೊಳಗೆ ಏನು ಲಾಭದ? ದೊಡ್ಡ ಲಾಭ ಸತ್ಸಂಗವನ್ನು ಮಾಡೋದ್ರಿಂದ. ಈ ವಿಚಾರವಂತರ ಸಂಘ ಅನುಭವಿಗಳು, ಬ್ರಹ್ಮನಿಷ್ಠ ಸದ್ಗುರುಗಳ ಸಂಘ, ಅಂತಹ ಸಂಘ ಮಾಡಿ ನೋಡು. ಸಾಧು ಸಂಘವ ಮಾಡಿ ನೋಡ ಅಂತ ಮಹತ್ವ. ಸೂಗಿನ ಸಾಧುಗಳ ಸನ್ಯಾಸಿಗಳು ಮತ್ತೆ ದೂರಿ ಬಡ್ಕರ ಸಂಘ ಅಲ್ಲ, ನಿಜವಾದ ಅನುಭವಿಗಳ ಸಂಘ. ವಿಷಯದ ಆಶಯಕನ ಆಶೆ ಅನ್ನೋದು, ಮೋಕ್ಷದ ಆಶಯಕ ಮೋಕ್ಷ. ವಿಷಯದ ಇಚ್ಛಾ ಮಾಡೋದಕ್ಕೆ ಆಶೆ ಅಂತ, ನೀವು ಸುಖದ ಇಚ್ಛಾ ಮಾಡೋದಕ್ಕೆ ಅದಕ್ಕೆ ಆಶೆ ಅಂತ. ಅದಕ್ಕೆ ಜ್ಞಾನ ಅಂತಾರೆ.
ಅದಕ್ಕಾಗಿ ಮನುಷ್ಯನ ಜನ್ಮಕ್ಕೆ ಬಂದಾಗ ನಾವು ಅದರ ಪ್ರಾಪ್ತಿ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು. ಅಂದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲಾಂದ್ರೆ ವ್ಯರ್ಥ ಬಂದದ್ದು ನಾವು. ಎಣ್ಣೆದವ್ರು ನಿನ್ ಕೂಡಿ ಹೆಂಗ ನಡ್ಕೋಬೇಕಂತ ನೋಡು, ಹಂಗ ನೀ ಎಣ್ಣೆದವ್ರು ಕೂಡ ನಡ್ಕೊಳಕ್. ಇದು ಒಂದು ಮಾತಿನೊಳಗೆ ಎಲ್ಲ ಬಂದ್ ಹೋಗತ್ ನೋಡ್ರಿ. ಇದ ಪೂಜೆ. ಇನ್ನೊಬ್ಬರ ಕೂಡ ನೀ ಹೆಂಗ್ ನಡ್ಕೋತಿ ಹಂಗ ಪಡ್ಕೋತಿ. ಎಣ್ಣೆದವ್ರ ಕಡೆಯಿಂದ ನೀ ಏನ್ ಅಪೇಕ್ಷೆ ಮಾಡ್ತೀವಿ ಅದನ್ನ ನೀವು ಕೊಡದ ಹೊರತು ಯಾರಿಗೂ ಪಡಿಲಿಕ್ಕೆ ಅಧಿಕಾರ ಇಲ್ಲ. ನಿನ್ನ ಗೌರವ ಆಗಿದ್ದು ಇನ್ನೊಬ್ಬರ ಕಡೆಯಿಂದ ಅಪೇಕ್ಷೆ ಮಾಡಿದ್ರೆ ಇನ್ನೊಬ್ಬರಿಗೆ ಗೌರವ ಕೊಡ್ತೀನಿ. ಅವ್ರಿಗೆ ಮರ್ಯಾದೆ ಗೌರವ ಕೊಟ್ರೆ ಅವ್ರು ನಿನಗೆ ಮರ್ಯಾದೆ ಗೌರವ ಕೊಡ್ತಾರೆ. ನೀ ಏನ್ ಕೊಟ್ಟಿರ್ತಿ ಅದನ್ನ ಪಡಿ. ಕನ್ನಡಿದ್ದಂಗ ಜಗತ್ತು. ನೀ ನಕ್ಕರ ನಗ್ತೈತಿ, ಆತ್ರ ಆಗ್ತೈತಿ. ಯಾಕೆ ನೀ ಮರಿಗಂಡು ಹಾಕಿರೋದು ಮರಿಗಂಡು, ಕಣ್ಣ್ಯಾಗ ಮರಿಗಂಡು ಹಾಕೊಂಡ್ ಮಕ ನುಗ್ಗ ನಕ್ಕೊಂತ ನೋಡಿರೋದು ನಗೋ ನಗುತ್ತೆ. ಕ್ರಿಯೆ ಪ್ರತಿಕ್ರಿಯೆ. ಏನು ನೀ ಕ್ರಿಯೆ ತೋರಿಸ್ತೇವೆ ಅದನ್ನ ಪ್ರತಿಕ್ರಿಯೆ ಬರ್ತದೆ. ಇದೇ ಪೂಜೆ ನೋಡು. ಇನ್ನೊಬ್ಬರು ಕೂಡ ಸಂತೋಷ ಆಗುವ ನೋಡ್ಕೊ. ನೀನು ಸಂತೋಷ ಆಗ್ಬೇಕಾಗಿತ್ತ. ಇನ್ನೊಬ್ಬರು ಸಮಾಧಾನ ಶಾಂತಿ ಕೆಲ್ಸಿ ಯಾವ ಕೆಲ್ಸ್ತಾನ ನಾವು ಸಮಾಧಾನ ಒಂದು ಹಾಕಿಲ್ಲ. ವಿಷಯ ವಸ್ತುಗಳ ತ್ಯಾಗದ ಸುಖಕ್ಕೆ ಯಾವ ಸುಖವೂ ಸರಿಯಾದ ತ್ಯಾಗದಿಂದ ದೊರೆಯುವಂತ ಸುಖ ಉಪದೇಶದಿಂದ ದೊರೆಯುದಿಲ್ಲ. ಬಿಟ್ರೆ ಮಾತ್ರ ಅದು ಅನುಭವ. ಬರೀ ಹೇಳುದು ಕೇಳುವುದು ಮಾಡೋದ್ರಿಂದ ಹೇಳುದು ಸಾಕಷ್ಟು ಆಗ್ತೈತಿ. ಇನ್ನೊಬ್ಬರಿಗೆ ಹೇಳಕ್ ಕೇಳಕ್ ಬರ್ತೈತಿ. ಆದ್ರೆ ನಾವು ಬಿಡಾಕಾಗಿ ಹಂಗಂತೇಳಿ ಮತ್ತು ಅದ ವ್ಯವಹಾರ ಸಿಕ್ಕತ್ತೆ. ವಿಷಯಾಸಕ್ತನಿಗೆ ಅನೇಕ ವಿಪತ್ತುಗಳು ಬಂದು ಒದಗ್ತವೆ. ಅದ್ರ ಖಬರ ಇರುವುದು. ಸರಿ ಅಡಿಗಡಿಗೆ ಹಾನಿ ಹಡಿವು ಮುನಿಸು ಚಿಂತೆ ಸಂತಾಪ ಬಂದ ಅಡಿಗಡಿಗೆ ಮುಸುಕುತ್ತ ಹವಣಿಸಬಾರದ ಹಲವು ದುಃಖಗಳು ಯಾಕಿಲ್ಲದಷ್ಟು ಬಂದು ಒದಗ್ತಾವ. ಖಬರ್ ಇಲ್ಲ. ಮತ್ತು ಇದ್ರಾಗ ಐತೆ ಎಷ್ಟು ವಿಪತ್ತುಗಳಿಂದ ತುಂಬಿದೆ. ವಿಷಯದಿಂದ ದೊರೆಯುವಂತಹ ಸುಖ ಎಷ್ಟು ಕಷ್ಟ ಬಂದು ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಎಷ್ಟು ಕಷ್ಟ ಕೊಡ್ಬೇಕಾಗೈತಪ್ಪ ಇದನ್ನೆಲ್ಲ. ಅದ್ರ ಖಬರೇ ಇಲ್ರಿ. ಇದೇ ಸುಖ ಸಿಕ್ತದ್ದು. ಅದು ಎಷ್ಟು ಅನುಲಿ ಉಂಡಿ ಅದ್ರಿಗೆ ಗೊತ್ತಿಲ್ಲ. ನೀನು ಗೊತ್ತಿಲ್ಲ. ಇದನ್ನೆಲ್ಲ ವಿಷಯ ಗಳಿಸಿ ವಿಷಯ ಹೋಮ ಎಷ್ಟು ಅನುಲಿ ಉಂಡಿ ಅದು ಉಂಡು ಸುಖಾರ ಉಳಿದೆ ನಿನಗೆ. ಅದು ಉಳಿಲಿಲ್ಲ. ಎಲ್ಲಿ ಹೋತು ಇದನ್ನ ಉಂಡದ್ದು ಎಲ್ಲಿಟ್ಟೆ? ಎಲ್ಲ ಗಳಿಸಿ ಇನ್ನೇನು ಕಮಾಯಿ ಮಾಡಿ ಉಂಡದ್ದು ಎಲ್ಲಿಟ್ಟೆ ಅಂದ್ರೆ ಎಲ್ಲಿ ಮತ್ತು ಏನು ನಿರಾಶೆ ಆಗ್ತದೆ. ಮತ್ತು ಅದನ್ನ ಮಾಡೋ ಅದ ವ್ಯವಹಾರನಾಗ ತೊಡಗುದು. ಮತ್ತೆ ಅದ ವ್ಯವಹಾರದ ತೊಡಗಿದ ಮತ್ತು ದುಃಖನ ಅದ. ಇದಕ್ಕ ಮಹಾಮೂರ್ಖತನ ಅಂತಾರ. ವಿಷಯದಿಂದ ಸುಖ ಸಿಗ್ತೈತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಏನ್ ಮಾಡ್ತೇವಲ್ಲ ನಾವೆಲ್ಲರೂ ಮೂರ್ಖರ. ಇಲ್ಲದಲ್ಲಿ ಹುಡುಕಾಡು ಎಲ್ಲರೂ ಮೂರ್ಖರಲ್ಲ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರಾರಂದ್ರೆ ಬಾಳೆದಾಗ ಅಥವಾ ಸಂಸಾರದಲ್ಲಿ ಸುಖವನ್ನು ಭಾವಿಸುವುದು. ಬಾಳೆ ಸುಖ ಕೊಡ್ತೈತೆ ಅಂತ ತಿಳ್ಕೊಂಡವರೆಲ್ಲರೂ ನಾವು ಮೂರ್ಖರ. ಈ ಮೂರ್ಖರ ಸ್ವಭಾವಕ್ಕೆ ಔಷಧ ಇಲ್ಲ. ಸರ್ವಸ್ಯ ಅಸ್ತಿ ಔಷಧ ಮೂರ್ಖಸ್ಯ ನಾಸ್ತಿ ಔಷಧ. ಎತ್ತಿ ಹೇರು ಕೇಳುವ ಸುಧಾ ಅದ್ರಾಗ ಹುಡುಕೋದು ಬಿಡುವಲ್ಲ. ಇಲ್ಲೋ ಅದ್ರಾಗ ಹುಡುಕಬೇಡ. ಸುಳ್ಳ ಅದ್ರಾಗ ಇದ್ದಿದ್ರೆ ನಾವ್ಯಾಕೆ ಅದನ್ನ ಬಿಟ್ಟು ಬರಕ್ ಹೋಗುನು ಅಂತ ನಾವು ಅದನ್ನ ಮಾಡ್ಕೊಂತಿದ್ವಲ್ಲ. ಇತ್ತಿಲ್ಲ ಸಾಕಷ್ಟು ಇತ್ತಪ್ಪ ಅವ್ರಿಗೆ. ಆ ಟೈಮ್ನಾಗ ಬೇಕಾದಷ್ಟು ಅಧಿಕಾರ ಇತ್ತು. ದೇವ್ರಿಗೆ ಯಾಕ್ರಿ 72 ಎಕರೆ ಜಮೀನ್ ಬೇಕಾದ ಆ ಟೈಮ್ನೊಳಗೆ MA ಆದ ಬೇಕಾದ ನೌಕರಿ ಮಾಡ್ಬಹುದಿತ್ತು. ಅದನ್ನ ಬಿಡು ಕೆಲಸ ಏನಿತ್ತು ನಮಗೆ, ನಾವು ಅದನ್ನ ಮಾಡ್ತಿದ್ವಲ್ಲ. ನಮ್ಗೆ
ಯಾಕ್ರಿ ಈ ಊರೂರು ಅಡ್ಡಿರೋದು ಎದಕ್ಕೆ ಅದನ್ನ ಮಾಡ್ಕೊಂಡು ಹೋಗಿದ್ರೆ ಹಾಕಿತ್ತಿಲ್ಲ. ಯಾಕೆ ಅದ್ರ ಬಗ್ಗೆ ನೋಡಿ ಅವ್ನು ಜನ್ಮ ಅಂತ ಇದು ಒಂದೇ ಜನ್ಮ, ಅನೇಕ ಜನ್ಮಗಳ ಅದನ್ನ ಮಾಡ್ಕೊಂತಾರೆ. ಅದರಿಂದ ಏನು ಗಳಿಸಿದ್ರು ಲಾಭ ಇಲ್ಲ. ಎಲ್ಲ ವ್ಯರ್ಥ. ಅದಕ್ಕಾಗಿ ದುಡಿಯುವುದೆಲ್ಲ ನಿರರ್ಥಕದ ಅದು ಅನುಭವ ಬಂತು. ಇದಕ್ಕಾಗಿ ಪಡುವಂತಹ ಶ್ರಮ ಎಲ್ಲ ವ್ಯರ್ಥ ಐತಿದ್ರು. ಹೊಳಿತವ್ರಿಗೆ ಹೊಳೆದು ಅವರು ಜ್ಞಾನ ಪ್ರಾಪ್ತಿಗಾಗಿ ಬೇಕು. ಹಿಂದಿನ ಜನ್ಮದೊಳಗೆ ಅದು ಅಭ್ಯಾಸ ಮಾಡಿತ್ತು, ಈ ಜನ್ಮದ ದೃಢತೆಗಾಗಿ ಶರೀರ ಧಾರಣ ಮಾಡಿತ್ತು. ಜೀವದ ಕಲ್ಯಾಣ ಆಗಬೇಕಾಗಿತ್ತು. ಜ್ಞಾನದ ದೃಢತೆಗಾಗಿ ಈ ಜನ್ಮದೊಳಗೆ ನಮ್ಗೆ ಅದು ದೃಢ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಜನ್ಮದೊಳಗೆ ಅದು ಸಂಸಿದ್ಧಿಯನ್ನು ಹೊಂದಿತ್ತು. ಜ್ಞಾನ ಅಭ್ಯಾಸದಾಗ ಪಡೆಯ ಆ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಶರೀರ ಹೋಗ್ತವೆ. ಮತ್ತೆ ಅಂತ ಉತ್ತಮವಾದಂತಹ ಶರೀರ, ಅನುಕೂಲ ಆದಂತಹ ವಾತಾವರಣ ಮತ್ತೆ ಶರೀರ ಧಾರಣ ಮಾಡಿ ಅವ್ರಿಗೆ ಜ್ಞಾನದ ದೃಢ ಪೂರ್ಣ ಮಾಡ್ಕೊಂಡು ಅವಾಗ ಪುನಃ ಶರೀರ ಬರ್ದಂಗೆ ಮಾಡೋದು ಜ್ಞಾನೋದಯ. ಅವ್ರಿಗೆ ಅದೃಢ ಅಪರೋಕ್ಷ ಜ್ಞಾನಿಗಳು ಅಂತ. ಜ್ಞಾನದ ದೃಢ ಆಗಿರ್ತದೆ ಹಿಂದಿನ ಜನ್ಮದಾಗ, ಈ ಜನ್ಮದಾಗ ಬಂದ ಸ್ಥಿತಿಯನ್ನು ಹೊಂದ ಆದ್ಮೇಲೆ ಪುನಃ ಅವರು ಬರುವುದು ನಚ್ಚ ಪುನರಾವರ್ತತೆ ಪುನಃ ಬರುವುದು. ಒಮ್ಮೆ ಜ್ಞಾನ ಆದ್ಮೇಲೆ ಸಮಾಧಿ ಹೊಂದಿದ ಪುರುಷ ಮತ್ತೆ ಈ ಬುದ್ಧಿ ಬರುವುದು. ಅವಶ್ಯಕತೆ ಏನೋ ವಾಸನ ಆಯ್ತು, ಜೀವಿಗಳ ಕಲ್ಯಾಣ ಮಾಡ್ಬೇಕನ್ನೋ ಕೆಲವು ವಾಸನ ಅದು ಹುಟ್ಲಿಕ್ಕೆ ಅದು ಮಾಡ್ಬೇಕನ್ನೋ ಆಶಯ ಆಯ್ತು, ಅದು ಹುಟ್ಲಿಕ್ಕೆ ಆ ರೂಪದಲ್ಲಿ ಬಂದು ಜೀವಿಗಳ ಕಲ್ಯಾಣ ಮಾಡ ಮಾಡಂತ ಹೇಳೋರು ಇಲ್ಲ, ಬಿಡಂತ ಹೇಳೋರು. ಇಷ್ಟೆಲ್ಲ ಹೇಳುವುದು ಕೇಳುವುದು ಆದಿನ ಮತ್ತು ನಾವು ಪಂಡಿತ ಮೂರ್ಖರು ಅಂತಾರೆ. ಪಂಡಿತ ಮೂರ್ಖರು ಅಂತ ಹುಚ್ಚು ಕೋಡಿ ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸಾಗ್ತದೆ. ಕಂಡು ಕೇಳಿ ಮತ್ತೆ ಮೋಹಿಪರೇ ಅಂದ್ರ ಎಲ್ಲ ಕೇಳಿ ಇದನ್ನೆಲ್ಲ ನೋಡಿ ಹೇಳಿ ಇಲ್ಲ ಮತ್ತು ಅದ್ರ ಮ್ಯಾಗ ಮೋಹ ಮಾಡ್ತೇನೆ ಅಂದ್ರೆ ಇವು ಪಂಡಿತ ಮೂರ್ಖರು. ಕಾಮ ಸುಖವು ಸ್ವಪ್ನ ಸಮಾನವೆಂದು ತಿಳಿದು ಅದನ್ನು ನೆನೆಸಬೇಕು. ಏನು ಕನಸಿನಾಗ ಅದು ಹಾಗ ಅದು ಓದಿಲ್ಲ, ಹೊಳ್ಳೆ ಮಾಡಕ್ ದಿನಾಲು ಇದ ಮಾತು ಮಾತಾಡಿದ್ರು ಒಬ್ಬರಿಗೂ ನೆನಪಿಲ್ಲ. ಮನೆಗೆ ಹೋದ ಕೂಡಲೇ ಮತ್ತು ಇದನ್ನ ನೆನಪು ಮಾಡೋದು. ಅದರಿಂದ ನಾವು ಸುಖ ಸಿಗ್ತದ, ಅದನ್ನ ಸಂಗ್ರಹ ಮಾಡೋದನ್ನ ಅದನ್ನ ದೊರಕಿಸ್ಬೋದು. ಅದ ಪ್ರಯತ್ನ ನಡೆದ ವಿಷಯಗಳನ್ನು ದೊರಕಿಸ್ಕೊಂಡು ಅವುಗಳಿಂದ ಸುಖ ಹೊಂದಿಕೊಳ್ಳೋ ಪ್ರಯತ್ನ ಆಗುತ್ತೆ. ಇಡೀ ಜಗತ್ತಿನ ಜೀವಿಗಳದೆಲ್ಲ ಅದ ನಡೆದ ಎಲ್ಲೋ ಭಾವ ಅದ್ರಾಗ ಸಿಗೋದಿಲ್ಲ. ಅದ್ರ ಮಾಡುವಂತ ಪ್ರಯತ್ನ ಎಲ್ಲ ವ್ಯಾರ್ಥದ ಅಂತ ಅದರಿಂದ ಹಿಂದೆ ಸರ್ಕೊಂಡು ನಿಜವಾದ ಸುಖ ನನ್ನೊಳಗೆ ಐತೆ ಅಂತ ಅದನ್ನ ಶೋಧ ಮಾಡ್ಕೊಂಡು ಅನುಭವಿಸ್ಕೊಂಡು ಪ್ರಯತ್ನ ಉಳ್ಕೋಬೇಕು. ನಾವು ಎಲ್ಲೋ ಅದಕ್ಕೆ ಮಾಯಾ ಅಂತಾರೆ. ಗೊತ್ತು ಮಾಡಿ ಕೊಡುವುದ್ರಿ ನಮಗ್ ಗೊತ್ತು ಮಾಡಿ ಕೊಡ್ಲಿ ಇದ್ದಿದ್ದ ಮಾಯಾ. ನಾವ್ ಯಾರಿದ್ದೀವಿ ಅನ್ನೋದು ನಮಗ್ ಗೊತ್ತು ತಿಳಿಲಂಗ್ ಮಾಡಿ, ನಿನ್ನನ್ನ ನಿನಗ್ ತಿಳಿಲಂಗ್ ಮಾಡಿ, ನಿನ್ನನ್ನ ಆಶ್ರಯಿಸ್ಕೊಂಡು ನಿನ್ನ ತಿಳಿಲಂಗ್ ಮಾಡಿ. ಉಳ್ಳ ಬ್ರಹ್ಮವನು ಇಲ್ಲೆನಿಸುವುದು, ಇಲ್ಲದ ಲೋಕವನು ಉಂಟೆನಿಸುವುದು, ಆದ್ರೂ ನಿನ್ನನ್ನ ಆಶ್ರಯಿಸ್ಕೊಂಡು ವ್ಯವಹಾರ ಗೊತ್ತು ಮಾಡಿ ಕೊಟ್ರೆ ಅದಕ್ಕೆ ಮಾಯಾ ಅಂತಾರಲ್ಲ ಶಿವ. ನಾನು ಹೌದ್ ಅನ್ನೋನ್ ಸಹಿತದು ತಿಳಿಗೊಡ್ದಂಗ ಮಾಯಾ. ಮಾಯೆ ಮುಸುಕು ಎಲ್ಲ ಅವಶ್ಯಕತೆ ಇಲ್ಲ. ಅಜ್ಞಾನಿ ಏನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಹ. ಎಲ್ಲ ಕೇಳು ಸಹಿತ ಅದ ಮೋಹ ಕುಡಿತು. ಮೋಹದಿಂದ ಶಾಸ್ತ್ರ ಹೇಳಿ ಕೇಳ ಅದರಿಂದ ಬಿಡುಗಡೆ ಆದವ್ರು ಯಾಕೆ